ಕರ್ತನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಾಣುವ ನೀನು ನೀನಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ಭೂಮಿಯ ಮೇಲೆ ಹುಟ್ಟಿರುವಂಥ ಪ್ರತಿ ಮನುಷ್ಯನು ತಿಳಿದುಕೊಳ್ಬೇಕಾದಂಥ ಪ್ರಾಮುಖ್ಯವಾದಂಥ ಅಂಶ ಇದು. ಅಂದರೆ ಈ ಸಮಾಜದಲ್ಲಿ ಪ್ರತಿ ಮನುಷ್ಯರು ಮಾತನಾಡ್ಕೊಳ್ಳುವಂಥದ್ದು ಏನದು ಅಂತ ನೋಡುವಾಗ ನೀನು, ನಾನು, ಅವನು, ಇವನು ಅಂತೇಳಿ ಕಾಣುವ ಈ ಶರೀರವನ್ನು ಕುರಿತು, ಈ ದೇಹವನ್ನು ಕುರಿತು ಪರಿಚಯ ಮಾಡಿಕೊಳ್ತಾ ಇರ್ತೀವಿ. ಅಂದರೆ ಇಂಥ ಗ್ರಾಮದಲ್ಲಿದ್ದವನು, ಇಲ್ಲ ಇಂಥ ಊರಿನಲ್ಲಿದ್ದವನು, ನನ್ನ ಹೆಸರು ಇಂಥದ್ದು ಅಂಥೇಳಿ ನಾವು ಒಬ್ರಿಗೊಬ್ಬರು ಪರಿಚಯ ಮಾಡಿಕೊಳ್ತಾ ಇರ್ತೀವಿ. ಒಟ್ಟಿನಲ್ಲಿ ನಿಮ್ಮ ಹೆಸರುಗಳನ್ನು ನೀವು ಪರಿಚಯ ಮಾಡಿಕೊಳ್ತೀರ. ಏನನ್ನು ತೋರಿಸಿ ನಾವು ಪರಿಚಯ ಮಾಡಿಕೊಳ್ತಾ ಇದ್ದೀವಿ ಅಂತ ನೋಡುವಾಗ ಈ ಕಾಣುವ ಈ ದೇಹವನ್ನು ನಾವು ಪರಿಚಯ ಮಾಡಿಕೊಳ್ತಾ ಇದ್ದೀವಿ ಪ್ರಿಯರೇ. ಹೊರಗಡೆ ಈ ಆಕಾರವನ್ನು ನಾವು ಪರಿಚಯ ಮಾಡಿಕೊಳ್ತಾ ಇರ್ತೀವಿ. ಇವರು ಡಾಕ್ಟ್ರೆಂದು, ಇವರು ಯಾಕ್ಟರ್ಗಳೆಂದು, ಇಲ್ಲಾಂದರೆ ಇವರು ಇಂಜಿನಿಯರ್ಗಳೆಂದು, ಹೀಗೆ ಅವರವರ ವೃತ್ತಿಗಳನ್ನು ಪರಿಚಯ ಮಾಡಿಕೊಳ್ತಾ ಇರ್ತಾರೆ. ಈ ಸಮಾಜದಲ್ಲಿ ಪ್ರತಿ ಮನುಷ್ಯನು ಹೀಗೇ ತೋರಿಸ್ಕೊಳ್ತಾನೆ. ನೋಡಿ, ಎಲ್ಲ ಮಾನವರನ್ನು ಪರಿಶೋಧನೆ ಮಾಡಿದಾಗ ಈ ಕಾಣುವಂಥ ಈ ಶರೀರವನ್ನು ನಾವು ಪರಿಚಯ ಮಾಡಿಕೊಳ್ತಾ ಇರ್ತೀವಿ, ನಾನು ಅಂತೇಳಿ. ಆದರೆ ದೇವರು ಇದರ ಬಗ್ಗೆ ಅದ್ಭುತವಾಗಿ ವಾಕ್ಯಗಳನ್ನು ಬರೆಸಿದ್ದಾರೆ. ಈ ಕೊನೆ ದಿನಗಳಲ್ಲಿ ಇದ್ದಂಥ ಪ್ರತಿ ಮನುಷ್ಯರು ತಿಳಿದುಕೊಂಡು ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಬದುಕಬೇಕು. ಕೀರ್ತನೆ ಗ್ರಂಥದಲ್ಲಿ ಒಂದು ವಚನವನ್ನು ನಾವು ನೋಡೋಣ. ಕೀರ್ತನೆ ಗ್ರಂಥ 39ನೇ ಅಧ್ಯಾಯ 6ನೇ ವಚನವನ್ನು. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು, ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುವುದೋ ತಾವೇ ತಿಳಿಯರು. ನೋಡಿ, ಇಲ್ಲಿ ಗಮನಿಸಬೇಕು. ನರರು ನಿಜವಲ್ಲದ ಮಾಯರೂಪದಿಂದ ಸಂಚರಿಸುವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವರು, ಆಸ್ತಿಯನ್ನು ಕೂಡಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುತ್ತದೋ ತಾವೇ ತಿಳಿಯರು. ಅಂದರೆ ಈ ಲೋಕದಲ್ಲಿ ಬದುಕುವಂಥ ಪ್ರತಿ ಮನುಷ್ಯರು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಅಂಶ ನೀನು ಎಂದು, ನಾನು ಎಂದು ಈ ಸಮಾಜದಲ್ಲಿ ನಾವೆಲ್ಲರೂ ಪರಿಚಯ ಮಾಡ್ಕೊಳ್ತಾ ಇರ್ತೀವಿ. ನಮ್ಮನ್ನು ಕುರಿತು ಇನ್ನೊಬ್ಬರು ಪರಿಚಯ ಮಾಡ್ತಾ ಇರ್ತಾರೆ. ನಮ್ಮ ಸ್ನೇಹಿತರು, ನಮ್ಮ ಬಂಧು ಮಿತ್ರರು, ಆತ್ಮೀಯರು ಅಂಥೇಳಿ ಒಬ್ರಿಗೊಬ್ಬರು ಪರಿಚಯ. ಇವರು ಒಳ್ಳೆಯವರು, ಇವರು ಒಳ್ಳೆಯ ಸೇವೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅಂಥೇಳಿ ಈ ಸಮಾಜದಲ್ಲಿ ಒಳ್ಳೆಯವರನ್ನು ಒಳ್ಳೆಯದಾಗಿ ಒಂದು ರೀತಿಯಲ್ಲಿ ಪರಿಚಯ ಮಾಡ್ತಾರೆ. ಇನ್ನು ಕೆಲವರು ಕೆಟ್ಟವರಾಗಿರ್ತಾರೆ. ಆ ಕೆಟ್ಟವರನ್ನು ಅವರ ವಿಷಯದಲ್ಲಿ ಕೂಡ ಈ ಮನುಷ್ಯನು ಕೆಟ್ಟವನು, ಒಂದು ರೀತಿಯಲ್ಲಿ ಮೋಸ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ ಅಂತೇಳಿ ಕೆಟ್ಟವರನ್ನು ಕುರಿತು ಮಾತನಾಡ್ಕೊಳ್ತಾರೆ. ಅಂದರೆ ಒಳ್ಳೆಯವರನ್ನು ಕುರಿತು ಮಾತನಾಡ್ಕೊಳ್ತಾರೆ, ಕೆಟ್ಟವರನ್ನು ಕುರಿತು ಮಾತನಾಡಿಕೊಳ್ತಾರೆ. ನಾವು ಕೂಡ ಕೆಲವು ಸಂದರ್ಭಗಳಲ್ಲಿ ಮಾತನಾಡಿಕೊಳ್ತಾ ಇರ್ತೀವಿ, ಒಳ್ಳೆಯವರನ್ನು ಕುರಿತು, ಕೆಟ್ಟವರನ್ನು ಕುರಿತು. ಅದೇ ರೀತಿಯಲ್ಲಿ ನಾವು ಕೆಲವರನ್ನ ನಂಬಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇರ್ತೀವಿ. ಅಂದರೆ ಯಾರನ್ನು ನಂಬಿಕೊಂಡು? ತಂದೆ ತಾಯಿಗಳು ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಬದುಕ್ತಾ ಇರ್ತಾರೆ. ಅದೇ ಪ್ರಕಾರ ಹಿರಿಯರು ತಮ್ಮ ಕುಟುಂಬದ ಮೇಲೆ ಭರೋಸಾ, ತಮ್ಮ ಕುಟುಂಬದಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಇಲ್ಲ ಅಣ್ಣಂದಿರು, ತಮ್ಮಂದಿರು, ಮನೆಯಲ್ಲಿದ್ದವರು ನಮ್ಮನ್ನು ಕಾಪಾಡಿಕೊಳ್ತಾರೆ. ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ಪಾರು ಮಾಡ್ತಾರೆ, ನಮ್ಮ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡ್ತಾರೆ. ನಾವು ಸಮಸ್ಯೆದಲ್ಲಿದ್ದಾಗ ಆ ಸಮಸ್ಯೆಗಳನ್ನು ಸರಿಪಡಿಸ್ತಾರೆ, ನಮ್ಮ ಕೈ ಹಿಡಿತಾರೆ, ನಮ್ಮನ್ನು ಕಾಪಾಡಿಕೊಳ್ತಾರೆ, ನಮ್ಮನ್ನು ನೋಡಿಕೊಳ್ತಾರೆ. ಇಂಥವ್ರು ಇದ್ದಾರೆ, ನಮಗೆ ಇಂಥ ಬಂಧು ಮಿತ್ರರು ಇದ್ದಾರೆ, ಅಣ್ಣ ತಮ್ಮಂದರಿದ್ದಾರೆ, ಕುಟುಂಬದವರಿದ್ದಾರೆ ಅಂಥೇಳಿ ನಾವು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟು ಜೀವಿಸ್ತಾ ಇರ್ತೀವಿ ಈ ಲೋಕದಲ್ಲಿ. ಇನ್ನೊಬ್ಬರ ಮೇಲೆ ಭರೋಸವಿಟ್ಟು ಜೀವಿಸ್ತಾ ಇರ್ತೀವಿ ಈ ಲೋಕದಲ್ಲಿ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀವೋ, ನಾವು ಯಾರ ಮೇಲೆ ಭರೋಸೆ ಇಟ್ಟಿದ್ದೀವೋ ಅದರ ಪ್ರಕಾರ ಅವರು
ಕುಟುಂಬದಲ್ಲಿ ಇಲ್ಲಾಂದ್ರೆ ಸ್ನೇಹಿತರು ಬಂಧು ಮಿತ್ರರು ನಮ್ಮನ್ನು ಏನಾದರೂ ಕಾಪಾಡಿಕೊಳ್ತಾರಾ? ನಾವು ಕಷ್ಟದಲ್ಲಿದ್ದಾಗ ಏನಾದರೂ ಆದರಣೆ, ಪ್ರೋತ್ಸಾಹ, ಬೆಂಬಲ ಕೊಡುವಂಥದ್ದು ಏನಾದರೂ ಇರುತ್ತಾ ಅಂತ ನೋಡುವಾಗ ಬಾಯಿ ಮಾತಿನಿಂದ ಬೆಂಬಲ ಕೊಡ್ತಾ ಇರ್ತಾರೆ, ಬಾಯಿ ಮಾತಿನಿಂದ ಹೊಗಳ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದರೆ ಒಂದು ವೇಳೆ ಕಷ್ಟದಲ್ಲಿದ್ದಾಗ ಯಾರಾದರೂ ಸಹಾಯ ಮಾಡಿ ಅಂದಾಗ ಯಾರು ಕೂಡ ಮುಂದೆ ಬರಲ್ಲ ರೀ, ಯಾರು ಕೂಡ ಮುಂದೆ ಬರಲ್ಲ, ಯಾರು ಕೂಡ ಸಹಾಯ ಮಾಡಲ್ಲ. ಎಲ್ಲ ಇದ್ದಾಗ, ಆಸ್ತಿ ಅಂತಸ್ತು ಸಂಪಾದನೆ ಇದ್ದಾಗ ನನ್ನವರು ಅಂತೇಳಿ ಪ್ರೀತಿಸ್ತಾರೆ. ನನ್ನವರು, ನನ್ನ ಬಳಗ, ನನ್ನ ಬಂಧು, ನನ್ನ ಸ್ನೇಹಿತ, ನನ್ನವರು ಅಂತೇಳಿ ಪರಿಚಯ ಮಾಡಿಕೊಳ್ತಾರೆ. ಏನೂ ಇಲ್ಲದ ಒಂದು ವೇಳೆ ಭಿಕಾರಿ ಆದರೆ ಯಾರು ಕೂಡ ನಮ್ಮನ್ನು ಕೇರ್ ಮಾಡಲ್ಲ. ಆರೋಗ್ಯವಾಗಿದ್ದಾಗ, ಬಲವಾಗಿದ್ದಾಗ, ಅಧಿಕಾರದಲ್ಲಿದ್ದಾಗ, ಸಂಪಾದನೆ ಆಸ್ತಿ ಪಾಸ್ತಿ ಇದ್ದಾಗ ನನ್ನವರು 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 ಇವರು ನನ್ನವರು ಅಂತೇಳಿ ಮಾತಾಡ್ಕೊಳ್ತಾರೆ. ನಾವು ಕೂಡ ಇಂಥವ್ರನ್ನ ಇವರು ನಮ್ಮವರು, ಇವರು ನಮ್ಮವರು, ಅವರು ನಮ್ಮವರು, ಇವರು ನಮ್ಮವರು ಅಂತೇಳಿ ನಾವು ಒಬ್ರಿಗೊಬ್ಬರು ಹೇಳ್ಕೊಳ್ತಾ ಇರ್ತೀವಿ. ಅದೇ ಏನೂ ಇಲ್ಲದಂಥ ವ್ಯಕ್ತಿಯನ್ನು ಹಿಡಿದುಕೊಂಡು ಇವನು ನಮ್ಮವನಂತ ಪರಿಚಯ ಮಾಡ್ಕೊಳ್ತೀವ, ಈ ಮನುಷ್ಯನು ನಮ್ಮ ಮನುಷ್ಯನಂತ ಪರಿಚಯ ಮಾಡ್ಕೊಳ್ತೀವ, ಈ ಮನುಷ್ಯನ ನಮ್ಮ ಕುಟುಂಬದವನಂತ ಪರಿಚಯ ಮಾಡ್ಕೊಳ್ತೀವ ನೋಡುವಾಗ ಇಲ್ಲ ರೀ. ಆರೋಗ್ಯ ಇದ್ದಾಗ ಬಂಧು ಬಳಗ, ಅಧಿಕಾರದಲ್ಲಿದ್ದಾಗ ಸ್ನೇಹಿತರು ಬಂಧು ಮಿತ್ರರು, ಹಣ ಆಸ್ತಿ ಪಾಸ್ತಿ ಇದ್ದಾಗ ಇವರು ನಮ್ಮವರು ಇವರು ನಮ್ಮವರು ಅಂತೇಳಿ ಈ ಸಮಾಜದಲ್ಲಿ ಹೇಳ್ಕೊಳ್ಳುತ್ತೆ. ನಿನ್ನಲ್ಲಿ ಆಸ್ತಿ ಇಲ್ಲ ಅಂದರೆ, ನಿನ್ನಲ್ಲಿ ಅಂತಸ್ತು ಇಲ್ಲ ಅಂದರೆ, ನೀನು ಅಧಿಕಾರದಲ್ಲಿ ಇಲ್ಲ ಅಂದರೆ, ನಿನಗೆ ಆರೋಗ್ಯ ಇಲ್ಲ ಅಂದರೆ ಯಾರು ಕೂಡ ನಿನ್ನ ಹತ್ತಿರ ಬರಲ್ಲ. ಕೊನೆಯದಾಗಿ ನಿನ್ನ ಒಡ ಹುಟ್ಟಿದವರು ಸಹ ನಿನ್ನನ್ನು ಮಾತನಾಡಿಸೋದಕ್ಕೆ, ನಿನ್ನನ್ನು ಬಲಪಡಿಸೋದಕ್ಕೆ, ನಿನ್ನನ್ನು ಆಧರಿಸೋದಕ್ಕೆ ಒಂದು ಸಾರಿ ಬರ್ತಾರಾ ಬರಲ್ಲೋ ಅಂತ ಗಮನಿಸುವಾಗ ಏನ್ರಿ ದೂರ ಇರ್ತಾರೆ ಪ್ರಿಯರೇ. ಆರೋಗ್ಯವಾಗಿದ್ದಾಗ ಇದು ನಂದು ಅದು ನಂದು, ನಾನು ನನ್ನ ಅಧಿಕಾರ ಅಂತೇಳಿ ಎಲ್ಲರೂ ಕೂಡ ಹೇಳ್ಕೊಳ್ತಾರೆ. ನಾನು ಯಾರು ಗೊತ್ತಾ? ಈ ಗ್ರಾಮದ ಅಧ್ಯಕ್ಷನು. ನಾನು ಯಾರು ಗೊತ್ತಾ? ಈ ತಾಲೂಕಿಗೆ MLA. ನಾನು ಯಾರು ಗೊತ್ತಾ? MP. ನಾನು ಯಾರು ಗೊತ್ತಾ? ಮಂತ್ರಿ. ನಾನು ಯಾರು ಗೊತ್ತಾ? ಮುಖ್ಯಮಂತ್ರಿ. ನಾನು ಯಾರು ಗೊತ್ತಾ? ಪ್ರಧಾನಮಂತ್ರಿ. ನಾನು ಯಾರು ಗೊತ್ತಾ? ಇಂಜಿನಿಯರ್. ನಾನು ಯಾರು ಗೊತ್ತಾ? ಡಾಕ್ಟರ್. ನಾನು ಯಾರು ಗೊತ್ತಾ ಅಂಥೇಳಿ ನಾವು ಹೇಳ್ಕೊಳ್ತಾ ಇರ್ತೀವಿ ಪ್ರಿಯರಾದ ದೇವರ ಮಕ್ಕಳೇ. ಈ ಸಮಾಜದಲ್ಲಿ ನೀನು ಯಾರೋ ಗೊತ್ತಾಗಬೇಕಾದ್ರೆ ಈ ಅಂಶವನ್ನು ಕೊನೆ ತನಕ ನೀನು ನೋಡಬೇಕಾಗತ್ತೆ. ನೀನು ಯಾರು, ನೀನು ಎಲ್ಲಿಂದ ಬಂದಿದ್ದೀಯಾ, ನಿನ್ನ ಅಡ್ರೆಸ್ ಎಲ್ಲಿ, ನಿನ್ನ ನಿಜವಾದ ಅಡ್ರೆಸ್ಸು, ನಿಜವಾದ ಒಂದು ಪ್ರಾಂತ ಇದೆ ನಿಂದು, ಅದು ನಿನಗೆ ಗೊತ್ತಾಗಬೇಕು. ಪ್ರಿಯರಾದ ದೇವ್ರ ಮಕ್ಕಳಿಗೆ, ಈ ಲೋಕದಲ್ಲಿ ಮನುಷ್ಯರು ಹಣ ಇದ್ದಾಗ ಒಂದು ರೀತಿಯಲ್ಲಿ, ಅಧಿಕಾರ ಇದ್ದಾಗ ಮತ್ತೊಂದು ರೀತಿಯಲ್ಲಿ, ಆರೋಗ್ಯ ಇದ್ದಾಗ ಇನ್ನೊಂದು ರೀತಿಯಲ್ಲಿ, ಅಂದ ಚಂದಗಳು ಇದ್ದಾಗ ಮತ್ತೊಂದು ರೀತಿಯಲ್ಲಿ. ಮನುಷ್ಯನು ಅಂದವಾಗಿ ಚಂದವಾಗಿ ಆರೋಗ್ಯವಾಗಿದ್ದಾಗ ಈ ಮನುಷ್ಯನಲ್ಲಿ ನೋಡಬೇಕು ಎಷ್ಟು ಗರ್ವ ಕಾಣುತ್ತೆ, ಎಷ್ಟು ಅಹಂಕಾರ ಕಾಣುತ್ತೆ. ಅದೇ ಮನುಷ್ಯನು ಒಂದು ದಿನ ನೆಲಕ್ಕೆ ಬೀಳ್ತಾನೆ. ಯವ್ವನ ಕಾಲದಲ್ಲಿ ಅಹಂಕಾರದಿಂದ ಗರ್ವದಿಂದ ಒಂದು ರೀತಿಯಲ್ಲಿ ಉನ್ನತವಾಗಿ ಮೆರಿತಾನೆ. ಮಾತುಗಳು ಕೂಡ ಗಂಭೀರವಾಗಿರುತ್ತೆ ಏನ್ರಿ, ನಡೆಯುವಂಥದ್ದು ಗಂಭೀರವಾಗಿ ನಡೀತಾನೆ, ಬರುವಂಥದ್ದು ಹೋಗುವಂಥದ್ದು ಮಾತನಾಡುವಂಥದ್ದು. ಆ ಮನುಷ್ಯನಲ್ಲಿ ನೋಡುವಾಗ ಅಹಂಕಾರ ಕಂಡು ಬರುತ್ತೆ, ಸೊಕ್ಕು ಕಂಡು ಬರುತ್ತೆ. ನಾನಂದರೆ ಏನಂದುಕೊಂಡಿದ್ದೀಯಾ, ನಾನಂದರೆ ನಾನೇ, ನಾನಂದರೆ ನಾನೇ ಅಂತ. ಅಂದರೆ ಈ ಮಾತು ಯಾವಾಗ ಬರುತ್ತೆ? ಇಂಥ ಗರ್ವದ ಮಾತು ಅಂತ ನೋಡುವಾಗ ಹಣ ಇದ್ದಾಗ ಬರುತ್ತೆ, ಆರೋಗ್ಯ ಇದ್ದಾಗ ಬರುತ್ತೆ, ಅಧಿಕಾರದಲ್ಲಿದ್ದಾಗ ಬರುತ್ತೆ ಏನ್ರಿ. ಅಧಿಕಾರದಲ್ಲಿ, ಆರೋಗ್ಯದಲ್ಲಿ, ಹಣದಲ್ಲಿ ಇದ್ದಾಗ, ಐಶ್ವರ್ಯವಂತನಾದಾಗ ಇಂಥ ಗರ್ವದ ಮಾತುಗಳನ್ನು ನಾವು ನೋಡ್ತೀವಿ ಪ್ರಿಯರೇ. ಅದೇ ಮನುಷ್ಯನು ಅಧಿಕಾರದಿಂದ ಇಳಿದಾಗ ಒಂದು ದಿನ ಅಧಿಕಾರದಿಂದ ಇಳಿಯುವಂಥದ್ದು ಬರುತ್ತಾ ಬರಲ್ವಂತ ನೋಡುವಾಗ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಅಧಿಕಾರದಲ್ಲಿದ್ದಾಗ ಈ ಮನುಷ್ಯನು ಹುಲಿಯ ಹಾಗೆ ಸಿಂಹದ ಹಾಗೆ ಮೆರಿತಾನೆ. ಅಧಿಕಾರದಿಂದ ಇಳಿದ ಮೇಲೆ ಮನೆಯಲ್ಲಿ ಹಿಲಿ ಹಾಗೆ. ಅಧಿಕಾರದಲ್ಲಿದ್ದಾಗ ಅಂತಸ್ತು ಸಂಪಾದನೆ ಆಸ್ತಿ ಪಾಸ್ತಿ ಇದ್ದಾಗ ಈ ಮನುಷ್ಯನು
ತುಂಬ ಮೆರಿತಾ ಇರ್ತಾನೆ, ನಾನಂದರೆ ನಾನೆಂತ ಹೇಳ್ಕೊಳ್ತಾ ಇರ್ತಾನೆ. ಆದರೆ ಒಂದು ದಿನ ನಿನ್ನನ್ನು ಹೊತ್ಕೊಂಡು ಹೋಗ್ತಾರೆ. ಅಂದರೆ ಹೊತ್ಕೊಂಡು ಹೋಗುವಂಥದ್ದು ನಿನ್ನನ್ನು ಅಥವಾ ನಿನ್ನ ಶರೀರವನ್ನು ಗಮನಿಸಬೇಕು. ಅಂದರೆ ಶರೀರ ಎನ್ನುವಂಥದ್ದು ಒಂದಿದೆ, ಆತ್ಮ ಎನ್ನುವಂಥದ್ದು ಒಂದಿದೆ. ಇವಾಗ ನೀನು ಆತ್ಮನ ಅಥವಾ ಶರೀರನ ಗಮನಿಸಬೇಕು ಪ್ರಿಯರೇ. ಅದು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿ ನಡೆಯುವಂಥದ್ದು ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ. ಆರೋಗ್ಯವಾಗಿದ್ದಾಗ ಸಂತೋಷವಾಗಿ ಆನಂದವಾಗಿ ಕಾಲವನ್ನು ಕಳೀತೀವಿ. ಅದೇ ಆರೋಗ್ಯ ಕೆಟ್ಟೋದ ಮೇಲೆ ಆಸ್ಪತ್ರೆ ಪಾಲಾಗ್ತೀವಿ. ಆನಂತರ ಕೈ ಕಾಲುಗಳು ಬಿದ್ದೋಗುತ್ತೆ. ಬಿದ್ದೋದ ಮೇಲೆ ನಮ್ಮನ್ನು ಯಾರು ಕೂಡ ಮಾತಾಡಿಸಲ್ಲ. ಒಂದು ವೇಳೆ ಮಾತಾಡಿಸಿದ್ರು ಕೂಡ ಸುಮ್ಮನೆ ಏನೋ ನಟನೆ ಮಾತುಗಳಿರುತ್ತೆ, ಪ್ರೀತಿ ಇರಲ್ಲ. ಯಾವಾಗ ಬೇಗ ಸತ್ತೋಗ್ತಾರೇನೋ ಅಂತೇಳಿ ಈ ರೀತಿಯದು ನೋಡ್ತಾರೆ. ಅಂತಹ ಪರಿಸ್ಥಿತಿ ಮನುಷ್ಯರ ಮಧ್ಯದಲ್ಲಿ ನಾವು ಕಾಣ್ತೀವಿ ಪ್ರಿಯರೇ. ನನ್ನವರು, ನನ್ನ ಬಂಧು ಮಿತ್ರರು ಅಂತ ಹೇಳಿಕೊಳ್ಳುವಂಥ ನಮ್ಮ ಸಮಾಜದಲ್ಲಿ ಒಂದು ದಿನ ಬರುತ್ತೆ. ಅದೇನಪ್ಪ ಅಂತ ನೋಡುವಾಗ, ಸತ್ತೋದ ಮೇಲೆ ಪ್ರೀತಿ ಮಾಡಿರುವಂಥ ಹೆಂಡತಿ ಆಗಿರ್ಬೋದು, ಪ್ರೀತಿ ಮಾಡಿರುವಂಥ ಗಂಡನೂ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರೆಲ್ಲರೂ ಏನು ಮಾಡ್ತಾರೆ ಹೇಳಿ? ಸತ್ತೋಗಿರುವಂಥ ಶವವನ್ನು ಮನೇಲಿ ಇಟ್ಕೊಳ್ತಾರಾ? ಇಲ್ಲ. ಯಾಕೆ? ತೊಗೊಂಡೋಗ್ತಾರೆ. ಎಲ್ಲಿಗೆಪ್ಪ ಅಂತ ನೋಡುವಾಗ ಸ್ಮಶಾನಕ್ಕೆ. ಯಾಕೆ ಸ್ಮಶಾನಕ್ಕೆ ಅಂತ ನೋಡುವಾಗ, ಅದರಲ್ಲಿ ನೀನು ಎಂಬ ನಾನು ಇಲ್ಲ. ನಾನು ಎಂಬ ನೀನು ಆ ದೇಹದಲ್ಲಿ ಇರಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಆ ದೇಹ ಏನಪ್ಪ ಅಂತ ನೋಡುವಾಗ, ಆ ಶರೀರ ಏನಪ್ಪ ಅಂತ ನೋಡುವಾಗ ಸತ್ತ ಶವ. ಅದು ಸತ್ತ ಶವ. ಅಂದರೆ ಬದುಕಿರುವಾಗ ಮನುಷ್ಯನು ಅಲ್ಲಿಗೆ ಹೋಗ್ತಾನೆ, ಇಲ್ಲಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ, ಉದ್ಯೋಗ ಮಾಡ್ತಾನೆ, ಸಂಪಾದನೆ ಮಾಡ್ತಾನೆ, ಹೆಸರು ಎಲ್ಲ ಗಳಿಸ್ಕೊಳ್ತಾನೆ. ಆದರೆ ಸತ್ತ ಮೇಲೆ ಏನಾಗ್ತಾನೆ ಅನ್ನುವಂಥದ್ದು ಆ ಮನುಷ್ಯನಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ದೇವರು ಇಲ್ಲಿ ಒಂದು ಮಾತು, ಅದ್ಭುತವಾದಂಥ ಮಾತು ಏನು ಬರೆಸಿದಾರಪ್ಪ ಅಂತ ನೋಡುವಾಗ, ನರರು ನಿಜವಲ್ಲದ ಮಾಯರೂಪದಿಂದ ಸಂಚರಿಸುವರು. ನಿಜವಲ್ಲದ ಮಾಯರೂಪದಿಂದ ಅವರು ಈ ಲೋಕದಲ್ಲಿ ಗಡಿಬಿಡಿ ಮಾಡ್ತಾರೆ ಸುಮ್ಮನೆ. ಆದರೆ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಫಂಕ್ಷನ್ಗಳು ನಡೆಯುವಾಗ, ಇಲ್ಲ ಯಾವುದೊಂದು ಕೆಲಸ ನಡೆಯುವಾಗ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಬಹಳ ಗಡಿಬಿಡಿ ಮಾಡ್ತಾ ಇರ್ತಾರೆ. ಆಫೀಸ್ಗಳಲ್ಲಿ, ಈ ಆಫೀಸ್ಗಳಲ್ಲಿ ನೋಡುವಾಗ ನಾನು ದೊಡ್ಡ ಒಬ್ಬ ಜ್ಞಾನಿ ಎಂದು, ನಾನೇ ಬುದ್ಧಿವಂತನೆಂದು, ನಾನೇ ಪಂಡಿತನೆಂದು ತೋರಿಸ್ಕೊಳ್ತಾ ಇರ್ತಾರೆ. ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ, ಅಂದರೆ ಆಸ್ಪತ್ರೆಗಳಲ್ಲಿ, ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ, ಇಲ್ಲ ಇಂಜಿನಿಯರ್ಗಳು, ಇಲ್ಲ ಸಿವಿಲ್ ಇಂಜಿನಿಯರ್ಗಳಂತ ಹೇಳ್ತಾರೆ, ಇಲ್ಲ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳಂತ ಕರೆಯಲ್ಪಡ್ತಾರೆ ಪ್ರಿಯರೇ. ಅವ್ರ ಸ್ಟೈಲ್ ಆಗಿರ್ಬೋದು, ಅವರ ಮಾತುಗಳಾಗಿರ್ಬೋದು ಹೇಗಿರುತ್ತಪ್ಪ ಅಂತ ನೋಡುವಾಗ, ನಾನಂದರೆ ನಾನೇ ಗೊತ್ತಾ ಅಂತೇಳಿ ಒಂದು ರೀತಿಯಲ್ಲಿ ಅವನ ಮುಖದಲ್ಲಾಗಿರ್ಬೋದು, ಅವನ ನಡವಳಿಕೆಯಲ್ಲಿ ಆಗಿರ್ಬೋದು ತೋರಿಸ್ಕೊಳ್ತಾ ಇರ್ತಾನೆ. ಯಾಕಪ್ಪ ಅಂತ ನೋಡುವಾಗ, ಹಣ ಇದೆ ಎಂದು, ಉದ್ಯೋಗ ಇದೆ ಎಂದು, ನಾನು ಜ್ಞಾನಿ ಎಂದು, ನನಗೆಲ್ಲ ಗೊತ್ತು ಎಂದು, ನನಗಿಂಥ ಕೆಲಸ ಗೊತ್ತು ಅಂತ ಹೇಳಿ ಆ ಮನುಷ್ಯನು ಆ ಕೆಲಸವನ್ನು ನೋಡಿಕೊಂಡು ಗರ್ವ ಪಡ್ತಾ ಇರ್ತಾನೆ. ಅಲ್ಲಿ ಎಲ್ಲ ಗೊತ್ತು, ಏನೋ ಗೊತ್ತು ಅಂತೇಳಿ ಅದ್ರ ವಿಷಯದಲ್ಲಿ ಗರ್ವ ಪಡ್ತಾ ಇರ್ತಾನೆ. ಸುಮ್ಮನೆ ಗಡಿಬಿಡಿ ಮಾಡ್ತಾ ಇರ್ತಾನೆ. ಆ ಕಡೆ ಹೋಗ್ತಾ ಇರ್ತಾನೆ, ಈ ಕಡೆ ಬರ್ತಾ ಇರ್ತಾನೆ, ಈ ಕಡೆ ತಿರುಗ್ತಾ ಇರ್ತಾನೆ. ಒಂದು ರೀತಿಯಲ್ಲಿ ಗರ್ವ ತೋರಿಸ್ಕೊಳ್ತಾ ಇರ್ತಾನೆ. ಅದೇ ಮನುಷ್ಯನು ಒಂದು ದಿನ ನೆಲಕ್ಕೆ ಬೀಳ್ತಾನೆ. ಅದೇ ಮನುಷ್ಯನು ಒಂದು ದಿನ ನೆಲಕ್ಕೆ ಬೀಳ್ತಾನೆ. ಕೈ ಕಾಲುಗಳು ಬಿದ್ದೋಗುತ್ತೆ, ಮಾತು ಬಿದ್ದೋಗುತ್ತೆ. ಮಾತು ಬಿದ್ದೋದ ಮೇಲೆ, ಕೈ ಕಾಲುಗಳು ಬಿದ್ದೋದ ಮೇಲೆ ಆ ಗರ್ವ ಏನಾಗುತ್ತೆ? ಆ ಗರ್ವ ಆಗಿರ್ಬೋದು, ಯೌವನ ಕಾಲದಲ್ಲಿ ಇದ್ದ ಹಾಗೆ ಆ ಬಿದ್ದೋದ ಮೇಲೆ ತೋರಿಸ್ಕೊಳಕ್ಕಾಗಲ್ಲ ರೀ. ಆವಾಗ ಪ್ರೀತಿ ಮಾಡಿರುವಂಥ ಹೆಂಡತಿ, ಪ್ರೀತಿ ಮಾಡಿರುವಂಥ ಮಕ್ಕಳು ಒಳ್ಳೆ ರೀತಿಯಿಂದ ಮಾತಾಡಿಸ್ತಾರ, ದೂರದಿಂದ ಮಾತಾಡಿಸ್ತಾರಂತ ನೋಡುವಾಗ, ಮಕ್ಕಳನ್ನು ಒಳ್ಳೆ ರೀತಿಯಿಂದ ನಾವು ನೋಡಿಕೊಂಡ್ರೆ ಖಂಡಿತವಾಗಿ ಮುದುಕರಾದ ಮೇಲೆ ಅವ್ರು ನೋಡಿಕೊಳ್ತಾರೆ. ಒಂದು ವೇಳೆ ಅವರನ್ನು ಒಂದು ರೀತಿಯಲ್ಲಿ ಯೌವನ ಕಾಲದಲ್ಲಿ ಆರೋಗ್ಯ ಇದ್ದಾಗ, ಆಸ್ತಿ ಪಾಸ್ತಿ ಇದ್ದಾಗ, ಒಂದು ರೀತಿಯಲ್ಲಿ ಅವಹೇಳನದಿಂದ ನೋಡಿಕೊಂಡಾಗ, ಅಪಹಾಸ್ಯ ಮಾಡಿದಾಗ, ಅವರು ಕೂಡ ಅಷ್ಟೇ ನಾವು ನೆಲಕ್ಕೆ ಬಿದ್ದಾಗ ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ ಪ್ರಿಯರೇ. ಇದು ನಡೀತೆ. ಅಂದರೆ ಒಂದು ದಿನ ಬರುತ್ತೆ, ಅದೇನಪ್ಪ ಅಂತಂದರೆ ಸಾವು, ಮರಣದ ದಿನ. ಆ ಮರಣದ ದಿನ ಬಂದಾಗ, ಸಾವು ದಿನ ಬಂದಾಗ
ಈ ಕೈ ಕಾಲುಗಳಿರುತ್ತೆ, ಕೈ ಇರುತ್ತೆ, ಇದೇ ಕೈಗಳು, ಇದೇ ದೇಹ, ಇದೇ ಮುಖ ಕಾಣುತ್ತೆ. ಆದರೆ ಮಾತನಾಡದ ಪರಿಸ್ಥಿತಿ, ಹೆಜ್ಜೆ ಹಾಕದ ಪರಿಸ್ಥಿತಿ, ತಿನ್ನದ ಪರಿಸ್ಥಿತಿ, ಊಟ ಮಾಡದ ಪರಿಸ್ಥಿತಿ, ಮುಂದೆ ಒಂದು ಹೆಜ್ಜೆ ಹಾಕದ ಪರಿಸ್ಥಿತಿ ಅಂತ ಭಯಂಕರವಾದಂಥ ಪರಿಸ್ಥಿತಿ ಬರುತ್ತೆ. ಅದು ಯಾವಾಗ? ವೃದ್ಧರ ಕಾಲದಲ್ಲಿ. ಅದಕ್ಕೆ ದೇವರು ಹೇಳಿರುವಂಥ ಮಾತನ್ನು ಒಂದು ಸಾರಿ ಗಮನಿಸ್ರಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಮಾತಿರುತ್ತೆ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತದೆ, ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು ಅಂತ ಹೇಳ್ತಾರೆ. ಅಂದರೆ ನರಜಾತಿಯೆಲ್ಲ ಯಾವುದಕ್ಕೆ ಹೋಲಿಸ್ತಾರಪ್ಪ ಅಂತ ನೋಡುವಾಗ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತದೆ, ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ಅಂದರೆ ನರಜಾತಿ ಅಂದಾಗ ಭೂಮಿಯ ಮೇಲೆ ಬಡವನಿರ್ಬೋದು, ಶ್ರೀಮಂತನಿರ್ಬೋದು, ಸಾಮಾನ್ಯನಿರ್ಬೋದು, ಜ್ಞಾನಿಯಾಗಿರ್ಬೋದು, ಪಂಡಿತನಾಗಿರ್ಬೋದು, ಮೇಧಾವಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇವರೆಲ್ಲರೂ ಕೂಡ ನರಜಾತಿ. ಎಲ್ಲರೂ ನರಜಾತಿ ಹೇಗೆ ಇದ್ದಾರಪ್ಪ ಅಂತ ನೋಡುವಾಗ ಹುಲ್ಲಿನ ಹಾಗೆ ಇದ್ದಾರೆ, ಹೂವಿನ ಹಾಗೆ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಹಣ ಇರ್ಬೋದು ಅವರ ಬಳಿಯಲ್ಲಿ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಸಂಪಾದನೆ ಇರ್ಬೋದು, ಭೂಮಿ ಇರ್ಬೋದು, ಹೊಲ ಇರ್ಬೋದು, ತೋಟ ಇರ್ಬೋದು, ಏನೇ ಇರ್ಬೋದು, ಕೊನೆಯದಾಗಿ ಅವರ ಸ್ಥಿತಿ ಏನಪ್ಪ ಅಂತ ನೋಡುವಾಗ ಹುಲ್ಲಿನ ಹಾಗೆ ಒಣಗಿ ಹೋಗ್ತಾರೆ, ಹುಲ್ಲಿನ ಹಾಗೆ ಬಿದ್ದೋಗ್ತಾರೆ, ಹೂವಿನ ಹಾಗೆ ಉದುರಿ ಹೋಗ್ತಾರೆ. ಏನ್ರಿ, ನರರು ಹುಲ್ಲಿನ ಹಾಗೆ ಅಂದರೆ ವೃದ್ಧರ ಕಾಲ ಬಂದ ಮೇಲೆ ಹುಲ್ಲಿನ ಹಾಗೆ ಒಣಗಿ ಹೋಗುವಂಥದ್ದು. ಯವ್ವನ ಕಾಲದಲ್ಲಿ ಇದ್ದಾಗ ಒಂದು ರೀತಿಯಲ್ಲಿ ಒಳಿತಾ ಇರ್ತಾರೆ ಹೂವಿನ ಹಾಗೆ. ಅದೇ ಮುದುಕರಾದ ಮೇಲೆ ಕೈ ಕಾಲುಗಳು ಬಿದ್ದೋಗುತ್ತೆ, ಮಾತುಗಳು ಬಿದ್ದೋಗುತ್ತೆ, ಕೆಲಸ ಮಾಡಲ್ಲ, ದೇಹದಲ್ಲಿ ನರಗಳು ಎಲುಬುಗಳು ಕೆಲಸ ಮಾಡಲ್ಲ, ಊಟ ಮಾಡಿದ್ದು ಜೀರ್ಣ ಆಗಲ್ಲ. ಅವಾಗೇನಪ್ಪ ಅಂತ ನೋಡುವಾಗ ಗಂಜಿ ರೂಪದಲ್ಲಿ ಆಹಾರವನ್ನು ಸೇವಿಸಬೇಕು, ಗಂಜಿ ರೂಪದಲ್ಲಿ, ನೀರಿನ ರೂಪದಲ್ಲಿ, ಇಲ್ಲಾಂದರೆ ಯಾವುದೋ ಹಣ್ಣಿನ ರಸವನ್ನು. ಮತ್ತು ಕೊನೆಯದಾಗಿ ಏನ್ರಿ, ಸಾಯುವಂಥ ಪರಿಸ್ಥಿತಿಯಲ್ಲಿ ಈ ಹಣ್ಣಿನ ರಸ ಕೂಡ ಇಲ್ಲ, ಕೊನೆಯದಾಗಿ ನೀರಿನ ಹನಿ. ಆ ನೀರಿನ ಹನಿ ಆಗಬೇಕು ಅಷ್ಟೇ. ಮತ್ತು ಹಣ್ಣಿನ ರಸ ಕುಡಿದ್ರೂ ಕೂಡ ವಾಮಿಟ್ ಆಗ್ತಾ ಇರುತ್ತೆ. ಯವ್ವನ ಕಾಲದಲ್ಲಿ ಅದು ತಿಂದರು, ಇದು ತಿಂದರು, ಅದು ತಿಂದರು, ಎಲ್ಲವನ್ನು ತಿಂದರು ಅಂತೇಳಿ ಒಂದು ರೀತಿಯಲ್ಲಿ ಹೇಳ್ಕೊಳ್ತೀವಿ ನಾವು. ಇದು ತಿಂದೆ, ಅದು ತಿಂದೆ, ಎಂಜಾಯ್ ಮಾಡಿದೆ, ಸುಖಪಟ್ಟೆ, ಸಂತೋಷಪಟ್ಟೆ. ಅದೇ ಮನುಷ್ಯನ ಒಂದು ರೀತಿಯಲ್ಲಿ ಏನ್ರಿ ನೆಲಕ್ಕೆ ಬೀಳುವಂಥ ದಿನ ಬರುತ್ತೆ. ಆ ದಿನ ಎಂಥ ದಿನಪ್ಪ ಅಂತ ನೋಡುವಾಗ ಮರಣದ ದಿನ, ವೃದ್ಧರ ಕಾಲ ಬರುತ್ತೆ. ಆ ವೃದ್ಧರ ಕಾಲದಲ್ಲಿ ಕೈ ಕಾಲುಗಳು ಬಿದ್ದೋದಾಗ, ಮಾತುಗಳು ಬಿದ್ದೋದಾಗ, ಕೊನೆಯದಾಗಿ ಏನ್ರಿ ಪ್ರಾಣ ಹೋದಾಗ ಬಂಧು ಮಿತ್ರರು ಬರ್ತಾರೆ, ಕಣ್ಣೀರು ಸುರಿಸ್ತಾರೆ. ಕಣ್ಣೀರು ಸುರಿಸಿದಾರಂತೇಳಿ ಆ ಶವವನ್ನು ಮನೇಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಏನ್ರಿ, ಬಂಧು ಮಿತ್ರರು ಬಂದಾಗ ಆಮೇಲೆ ಟೈಮ್ ನೋಡ್ತಾ ಇರ್ತಾರೆ. ಟೈಮ್ ಆಯಿತು. ಯಾಕೆ? ಬೇಗ ಚಟ್ಟವನ್ನು ಕಟ್ಟಿ ಒತ್ಕೊಂಡು ಹೋಗೋಣ, ಸಮಾಧಿಯಲ್ಲಿ ಹಾಕೋಣ, ಸಮಾಧಿಯಲ್ಲಿ ಹೂತಾಕೋಣ ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿಗೆ ಬೇಗ ಚಟ್ಟವನ್ನು ಕಟ್ತಾರೆ. ಅಳೋರು ಅಳ್ತಾ ಇರ್ತಾರೆ, ಕೂಗಾಡೋರು ಕೂಗಾಡ್ತಾ ಇರ್ತಾರೆ. ಏನ್ರಿ, ಇವ್ರ ಕೆಲಸ ಇವ್ರದ್ದು, ಅವ್ರ ಕೆಲಸ ಅವ್ರದ್ದು, ಅವರ ಗೋಳಾಟ ಅವ್ರದ್ದು, ಇವರ ಒಂದು ಕೆಲಸ ಇವ್ರದ್ದು. ಒಟ್ಟಿನಲ್ಲಿ ರಸ್ತೆಯಲ್ಲಿ ಹೊತ್ಕೊಂಡು ಹೋಗ್ತಾರೆ. ಹೊತ್ಕೊಂಡು ಹೋದ ಮೇಲೆ ಕುಣಿಯಲ್ಲಿ, ಸಮಾಧಿಯಲ್ಲಿ ಹಾಕ್ತಾರೆ. ಎಲ್ಲರೂ ಒಂದು ಎರಡು ಏನ್ರಿ, ಎಲ್ಲರೂ ಒಂದು 3 ಕೈಯಿಂದ ಮಣ್ಣು ಹಾಕ್ತಾರೆ. ಯಾಕ್ರಿ ಮುಚ್ಚಿಬಿಡ್ತಾರೆ. ಪ್ರೇಯರ್ ಮುಗಿತಾ? ಬದುಕಿದ್ದಾಗ ಇವನು ಏನೇನು ಮಾಡಿದ್ದಾನೆ? ಇವನು ಬದುಕಿದ್ದಾಗ ನಾನು ಅಂಥವನು, ನಾನು ಇಂಥವನು ಅಂತೇಳಿ ಹೇಳ್ಕೊಳ್ತಾನೆ. ಕೆಲವರು ಒಳ್ಳೆಯವರು ಒಳ್ಳೆ ರೀತಿಯಿಂದ ಹೇಳ್ಕೊಡ್ತಾರೆ. ಕೆಟ್ಟವ್ರು ಏನಪ್ಪ ಅಂತ ನೋಡುವಾಗ ಗರ್ವ ಪಡ್ತಾರೆ, ಅಹಂಕಾರದಿಂದ, ಸೊಕ್ಕಿನಿಂದ ಮೆರೀತಾರೆ. ಮತ್ತು ಏನು ಸಾಧನೆ ಮಾಡಿದ್ದಾನಪ್ಪ ಇವನು ಅಂತ ನೋಡುವಾಗ ಅನೇಕರ ಮನೆಗಳನ್ನು ಹಾಳು ಮಾಡಿದ್ದಾನೆ, ಅನೇಕರನ್ನು ದೋಚಿಕೊಂಡಿದ್ದಾನೆ, ಅನೇಕರ ಮನೆಯನ್ನು ಮುಚ್ಚಿದ್ದಾನೆ, ಯಾರಿಗೂ ಸಮಾಧಾನ ಇಲ್ಲದಂತೆ ಮಾಡಿದ್ದಾನೆ. ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಹೊರಗಡೆ ಸಮಾಧಾನ ಇಲ್ಲ, ಸ್ನೇಹಿತರ ಮಧ್ಯದಲ್ಲಿ ಸಮಾಧಾನ ಇಲ್ಲ.
ಒಟ್ಟಿನಲ್ಲಿ ಹೇಗೆ ಬದುಕಿದ್ದಾನೆ ಈ ಮನುಷ್ಯನಂತ ನೋಡುವಾಗ ಒಂದು ರೀತಿಯಲ್ಲಿ ಗುಂಡಾಗಿ ರೌಡಿಯಾಗಿ ಏನ್ರಿ ಈ ಸಮಾಜದಲ್ಲಿ ಒಂದು ಮೃಗವಾಗಿ ಬದುಕಿದ್ದಾನೆ. ಕೊನೆಯದಾಗಿ ಸಾಧಿಸಿದ್ದು ಏನಿಲ್ಲ ಏನ್ರಿ, ಅರಸರಾಗಿರ್ಬೋದು, ಕೆಲವರು ಚಕ್ರವರ್ತಿಗಳಾಗಿರ್ಬೋದು, ಕೆಲವರು ಅಧಿಕಾರಿಗಳಾಗಿರ್ಬೋದು. ಹೇಗೆ ಬದುಕಿದ್ದಾರೆ ಪ್ರೇರಿ ಈ ಸಮಾಜದಲ್ಲಿ? ಕೆಲವರು ಉಗ್ರವಾದಿಗಳನ್ನು ನೋಡಿ, ಕೆಲವರು ಮತ ಛಾಂದಸ್ಸವಾದಿಗಳನ್ನು ನೋಡಿ, ಕೆಲವರು ಭಯಂಕರವಾಗಿ ಕ್ರೂರವಾಗಿ ಗುಂಡಾಯಿಸಮ್, ರೌಡಿಸಮ್. ಏನು ಸಾಧನೆ ಮಾಡಿದ್ದಾರಪ್ಪ ಅಂತ ನೋಡುವಾಗ ಏನೂ ಇಲ್ಲ. ಏನಾದರೂ ಸಾಧನೆ ಮಾಡಿದ್ದಾರಂತ ನೋಡುವಾಗ ಅವನನ್ನು ಕೊಂದಾಕಿದ್ದಾರೆ, ಇವನನ್ನು ಅಂದರೆ ಅಮಾಯಕರನ್ನು ಕೊಂದಾಕಿ ಹೋಗಿದ್ದು ದೊಡ್ಡ ಸಾಧನೆನಾ? ಅದು ದೊಡ್ಡ ಸಾಧನೆ ಮಾಡಿದ್ದಾರಾ? ಸಾಧನೆ ಮಾಡಿದ್ದೇನಿಲ್ಲ ಪ್ರಿಯರೇ. ಹೋಗಿದ್ದಾನೆ. ಯಾರು ಹೋಗಿದ್ದಾರೆ? ಯಾರು ಹೋಗಿದ್ದ್ಯಾರು ಅಂತ ನೋಡುವಾಗ ಅವನ ಕಾಣುವ ದೇಹನ, ನೀನು ಧರಿಸ್ಕೊಂಡ ದೇಹನ, ನಿನ್ನ ದೇಹದಿಂದ ಹೊರಗಡೆ ಹೋದರೆ ಈ ದೇಹಕ್ಕೆ ಕೆಲಸ ಇಲ್ಲ, ಮುಗೀತು. ನೀನು ಈ ದೇಹದಿಂದ ಹೊರಗಡೆ ಹೋದರೆ ಈ ದೇಹಕ್ಕೆ ಕೆಲಸ ಮುಗೀತು. ಅದಕ್ಕೆ ನಾನು ಎಂಬ ನೀನು ಯಾರು ಎನ್ನುವಂಥದ್ದು ಅರ್ಥ ಆಗಬೇಕಾದ್ರೆ ದೇವರ ಬಳಿಗೆ ಬರಬೇಕಾಗತ್ತೆ. ಯೋಹಾನನು ಬರೆದ ಸುವಾರ್ತೆಯನ್ನು ಗಮನಿಸುವಾಗ ಯೇಸು ಪ್ರಭು ಒಂದು ಅದ್ಭುತವಾದಂಥ ಮಾತನ್ನು ತಿಳಿಸ್ಕೊಡ್ತಾರೆ. ಪ್ರಪಂಚಕ್ಕೆ ತಿಳಿಯದ ವಿಷಯವನ್ನು ತಿಳಿಸ್ಕೊಡ್ತಾರೆ. ಯೇಸು ಪ್ರಭು ಮಾತಿದೆ ನೋಡಿ, ಪ್ರಪಂಚಕ್ಕೆ ತಿಳಿಯದ ಮಹಾಜ್ಞಾನದ ಸಂಗತಿಗಳನ್ನು ಹೇಳಿದ್ದಾರೆ. ಮಹಾಜ್ಞಾನದ ಸಂಗತಿಗಳು, ಆತ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನವನ್ನು. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನವನ್ನು ಗಮನಿಸೋಣ. 63. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಅಂತ ಹೇಳ್ತಾರೆ. ಬದುಕಿಸುವಂಥದ್ದು ಆತ್ಮವೇ ಅಂತಾರೆ. ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೀವಲ್ಲ, ಕಾಣುವಂಥದ್ದು ಏನಪ್ಪ ಅಂತ ನೋಡುವಾಗ ಶರೀರ. ಈ ಶರೀರವನ್ನು ಹಿಡಿದುಕೊಂಡು ನಾನು 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 ಅಂತ ನಾನು ನೀನು ಅಂತೇಳಿ ಪರಿಚಯ ಮಾಡಿಕೊಳ್ತಾ ಇರ್ತೀವಿ. ಆದರೆ ಯೇಸು ಪ್ರಭು ಹೇಳಿದ್ದಾರೆ, ನೀನು ಪರಿಚಯ ಮಾಡಿಕೊಂಡಿರುವಂಥ ಈ ದೇಹ ನೀನಲ್ಲಪ್ಪ, ಈ ದೇಹದಲ್ಲಿ ಒಳಗಡೆ ಒಂದು ಆತ್ಮ ಇದೆ, ಆತ್ಮನೇ ನೀನು. ಆ ಆತ್ಮ ಇದ್ರೇ ನೀನು ಈ ಲೋಕದಲ್ಲಿ ಹೆಜ್ಜೆ ಹಾಕ್ತೀಯ, ಕೆಲಸ ಮಾಡ್ತೀಯ, ಊಟ ಮಾಡ್ತೀಯ, ಆ ಕಡೆ ಈ ಕಡೆ ಪ್ರಯಾಣ ಮಾಡ್ತೀಯ. ಏನಂತ ಹೇಳಿದ್ದಾರೆ ಇಲ್ಲಿ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಸತ್ತ ಶವ ಇದೆಯಲ್ಲ, ಸತ್ತ ಶವವನ್ನು ಮನೆ ಮುಂದೆ ಎಷ್ಟು ದಿನ ಇಟ್ಕೊಳ್ತಾರೆ ಪ್ರಿಯರೇ? ಮನೆ ಮುಂದೆ ಎಷ್ಟು ದಿನ ಭದ್ರವಾಗಿ, ಒಂದು ವೇಳೆ ಮನೆ ಮುಂದೆ ಇಟ್ಕೊಳ್ಬೇಕಾದ್ರೆ ಭದ್ರವಾಗಿ ಕಾಪಾಡಿಕೊಳ್ಬೇಕು. ಅದಕ್ಕೆ ಸುಗಂಧ ದ್ರವ್ಯವನ್ನು, ದುರ್ವಾಸನೆ ಬಾರದಂತೆ ಅದನ್ನು ಕಾಪಾಡಿಕೊಳ್ಬೇಕು. ಈ ಶವ ಒಂದು 2-3 ದಿನ ಹಾಗೇ ಇಟ್ಟರೆ ಹೊಟ್ಟೆ ಹೊಡೆದೋಗುತ್ತೆ, ಕಣ್ಣುಗಳು ಸಿಡಿದೋಗುತ್ತೆ, ಓಕೆನಾ? ದುರ್ವಾಸನೆ ಬರುತ್ತೆ, ಹೂಳಗಳು ತುಂಬಿಕೊಳ್ಳುತ್ತೆ, ಹೊಟ್ಟೆ ಹೊಡೆದೋಗುತ್ತೆ, ಸಿಡಿದೋಗುತ್ತೆ. ಯಾಕೆ ಅಂತ ನೋಡುವಾಗ ಆತ್ಮ ಎಂಬ ನೀನು ಆ ದೇಹದಲ್ಲಿ ಇಲ್ಲ. ಆ ದೇಹದಲ್ಲಿ ಆತ್ಮ ಎಂಬ ನೀನಿದ್ರೆ ಈ ದೇಹ ಕೆಲಸ ಮಾಡುತ್ತೆ, ಮಾತನಾಡುತ್ತೆ. ಇವಾಗ ರಾಮು ಎಂಬ ನಾನು ಈ ದೇಹದಲ್ಲಿ ಇದ್ದದರಿಂದ ಮಾತನಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ನಡೀತಾ ಇದ್ದೀನಿ, ಬರ್ತಾ ಇದ್ದೀನಿ, ವಾಕ್ಯಗಳನ್ನು ಹೇಳ್ತಾ ಇದ್ದೀನಿ. ಅದೇ ರಾಮು ಎಂಬ ನಾನು ಈ ದೇಹದಿಂದ ಹೊರಟೋದ್ರೆ ಈ ಶವ ಇದೆಯಲ್ಲ, ಕಾಣುವಂಥ ಈ ಶವ ಇದೆ ನೋಡಿ, ಕಾಣುವಂಥ ಈ ದೇಹ ಇದೆ ನೋಡಿ, ಏನಾಗುತ್ತೆಪ್ಪ ಅಂತ ನೋಡುವಾಗ ಸತ್ತ ಶವ ಆಗುತ್ತೆ. ಕಾಣುವಂಥದ್ದು ಶರೀರ, ಕಾಣುವಂಥ ಶರೀರ ನೀನಾ, ಕಾಣುವಂಥ ಶರೀರ ನಾನಾ ಅಂತ ನೋಡುವಾಗ ಕಾಣುವಂಥ ಶರೀರ ನಾನು ನೀನು ಅಂತ ಮಾತನಾಡಿಕೊಂಡ್ರೂ ಅದು ನಿಜವಲ್ಲ ಪ್ರಿಯರೇ, ಅದು ನಿಜವಲ್ಲ. ಅದು ನಾನು ನೀನು ಅವರು ಇವರಂತ ಮಾತಾಡ್ಕೊಳ್ತಾ ಇರ್ತೀವಲ್ಲ, ಹೊರಗಡೆ ಶರೀರವನ್ನು ತೋರಿಸಿ, ಹೊರಗಡೆ ಈ ಆಕಾರವನ್ನು ತೋರಿಸಿ ಇವರು ಅವರಂತ ಮಾತಾಡ್ಕೊಳ್ತೀವಿ, ಅದು ನಿಜವಲ್ಲ. ಅದು ಅಂದರೆ ಆತ್ಮ ಎಂಬ ನೀನು ಈ ದೇಹದಲ್ಲಿರುವುದರಿಂದ ನೀನು ಕೆಲಸ ಮಾಡ್ತೀಯ, ಮಾತನಾಡ್ತೀಯ. ಅದೇ ಆತ್ಮ ಎಂಬ ನೀನು ಈ ದೇಹದಿಂದ ಹೊರಟೋದ್ರೆ ಇದು ಶವವಾಗುತ್ತೆ, ಇದು ಸತ್ತ ಶವವಾಗುತ್ತೆ, ಹೆಣವಾಗುತ್ತೆ. ಈ ಸತ್ತ ಶವ ಯಾರಿಗೂ ಬೇಕಾಗಿಲ್ವಾ?
ಯಾರಿಗೂ ಬೇಕಾಗಿಲ್ಲ. ಅಷ್ಟಾಕೆ ಪ್ರಿಯರೇ, ನಮ್ಮ ಭಾರತ ದೇಶದಲ್ಲಿ ಉನ್ನತವಾದಂಥ ಹೆಸರು ಪಡೆದುಕೊಂಡಿರುವಂಥ ಎಷ್ಟೋ ಮಂದಿ ಹೀರೋಗಳು, ಎಷ್ಟೋ ಮಂದಿ ಹೀರೋಯಿನಿಗಳು ಕೂಡ ಮರಣ ಹೊಂದಿದ್ದಾರಲ್ಲ. ಒಂದು ಕಾಲದಲ್ಲಿ ಸೂಪರ್ ಸ್ಟಾರ್ ಆಗಿರುವಂಥ ಏನ್ರಿ ಹೀರೋನಿ ಯಾರು? ಶ್ರೀದೇವಿ ಅಂತ ಕೇಳಿರ್ತೀರ, ನೋಡಿರ್ತೀರ. ಶ್ರೀದೇವಿ ಅಂದರೆ ಎಲ್ಲ ಭಾಷೆಗಳಲ್ಲಿ ಆಕೆ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಎಲ್ಲ ಭಾಷೆಗಳಲ್ಲಿ ಆಕೆಯನ್ನು ನೋಡೋದಕ್ಕೇ ಅನೇಕರು ಆ ಸಿನಿಮಾವನ್ನು ನೋಡೋದಕ್ಕೆ ಹೋಗ್ತಾಯಿದ್ರು ಏನ್ರಿ. ಆಕೆ ಡೈಲಾಗ್ಗಳಾಗಿರ್ಬೋದು, ಇಲ್ಲಾಂದರೆ ಡ್ಯಾನ್ಸ್ಗಳಾಗಿರ್ಬೋದು, ಪ್ರವರ್ತನೆ ಆಗಿರ್ಬೋದು, ಆಕೆಯನ್ನು ನೋಡೋದಕ್ಕೆ ಅಂದರೆ ಆ ಸಿನಿಮಾದಲ್ಲಿ ಆ್ಯಕ್ಟಿಂಗನ್ನು ನಮ್ಮ ಭಾರತ ದೇಶದಲ್ಲಿ ಒಂದು ಉನ್ನತವಾದಂಥ ಹೆಸರು ಪಡೆದುಕೊಂಡ ಆಕೆ. ಎರಡನೇದಾಗಿ ನೋಡುವಾಗ ಉನ್ನತವಾದಂಥ ಐಶ್ವರ್ಯವಂತರು, ಹಣ ಇದೆ, ಎಲ್ಲ ಇದೆ. ಆಕೆ ಒಂದು ದಿನ ಏನಾಗ್ತಾಳಪ್ಪ ಅಂತ ನೋಡುವಾಗ ಮರಣ ಹೊಂದುತ್ತಾಳೆ. ಆಕೆ ಮರಣ ಹೊಂದಿದ ಮೇಲೆ ಆ ದೇಹ ಏನಾಯಿತು ಅಂದರೆ, ಆ ದೇಹದಿಂದ ಶ್ರೀದೇವಿ ಎಂಬುವಂಥ ಆಕೆ ದೇಹದಿಂದ ಹೊರಟೋದ ಮೇಲೆ ಈ ಅಂದವಾದಂಥ ದೇಹವನ್ನು ಎಲ್ಲಿ ಬಿಟ್ಟೋದ್ಲು? ಈ ಅಂದವಾದಂಥ ದೇಹ ಏನಾಯಿತು? ಈ ಭೂಮಿಯ ಮೇಲೆ ಮನೆಯಲ್ಲಿ ಹಾಗೆ ಇಟ್ಕೊಂಡಿದ್ದಾರಾ? ಈ ಭೂಮಿಯ ಮೇಲೆ ಅವರ ಮನೆಯಲ್ಲಿ ಯಜಮಾನರಿದ್ದಾರೆ, ಮಕ್ಕಳಿದ್ದಾರೆ, ಹಾಗೆ ಮನೆಯಲ್ಲಿ ಆ ದೇಹವನ್ನು ಹಾಗೆ ಇಟ್ಟಿದ್ದಾರಾ? ಅಥವಾ ಏನು ಮಾಡಿದ್ದಾರೆ? ಸಮಾಧಿ ಮಾಡಿದ್ದಾರಲ್ವಾ? ಎಲ್ಲರ ಮನಸ್ಸುಗಳನ್ನು ಗೆದ್ದಾಕೆ, ಎಲ್ಲರ ಮನಸ್ಸುಗಳನ್ನು ಗೆದ್ದಿದ್ದಾಳೆ ತನ್ನ ಅಂದದ ಮೂಲಕ, ತನ್ನ ಒಂದು ಆ್ಯಕ್ಟಿಂಗ್ ಮೂಲಕ. ಪ್ರಿಯರಾದ ದೇವರ ಮಕ್ಕಳಿರ, ವೃದ್ಧಳಾದಾಗಲೂ ಕೂಡ ತನ್ನ ಅಂದವನ್ನು ಕಾಪಾಡಿಕೊಂಡಿದ್ದಾಳೆ. ಆಕೆ ವೃದ್ಧಳಾದಾಗಲೂ ಕೂಡ ತನ್ನ ಅಂದವನ್ನು ಕಾಪಾಡಿಕೊಂಡಿದ್ದಾಳೆ. ಕೊನೆಯದಾಗಿ ಆಕೆ ಆ ದೇಹದಿಂದ ಹೊರಗಡೆ ಹೋದ ಮೇಲೆ ಆ ದೇಹ ಏನಾಗುತ್ತೆ? ಎಲ್ಲಿಗೆ ತಗೊಂಡೋದ್ರು? ಎಲ್ಲರೂ ಮೆರವಣಿಗೆ ಮಾಡಿಕೊಂಡು ತಗೊಂಡು ಹೋಗ್ತಾರೆ. ಮೆರವಣಿಗೆ ಮಾಡಿಕೊಂಡು ತಗೊಂಡೋದ ಮೇಲೆ ಎಲ್ಲಿಟ್ಟಿದ್ದಾರಪ್ಪ ಅಂತ ನೋಡುವಾಗ ಮಣ್ಣಿನಲ್ಲಿ ಸಮಾಧಿ ಮಾಡಿದ್ದಾರೆ. ಆಕೆ ಮಾತ್ರವಲ್ಲ, ಅನೇಕ ಮಂದಿ ಆ್ಯಕ್ಟರ್ಗಳನ್ನು, ಅನೇಕ ಮಂದಿ ಅಧಿಕಾರಿಗಳನ್ನು, ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನು ಮರಣ ಹೊಂದಿದಾಗ ಏನ್ರಿ ಅವರೆಲ್ಲರನ್ನು ಕೂಡ ಸಮಾಧಿ ಮಾಡಿದ್ದಾರಲ್ಲ, ಅವರೆಲ್ಲರ ದೇಹಗಳನ್ನು ಸಮಾಧಿ ಮಾಡಿದ್ದಾರಲ್ಲ. ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಬದುಕಿರುವಾಗ ನೋಡುವಾಗ ಅಧಿಕಾರ ಎಂದು, ಅಂತಸ್ತು ಎಂದು, ಸಂಪಾದನೆ ಎಂದು, ಅಂದವೆಂದು, ಚಂದವೆಂದು ಈ ಲೋಕದಲ್ಲಿ ಎಷ್ಟು ರೀತಿಯಲ್ಲಿ ಬದುಕಿದ್ದಾರೆ ಪ್ರಿಯರೇ. ಅಂದವಾಗಿದ್ದಾರೆಂದು, ಚಂದವಾಗಿದ್ದಾರೆಂದು, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆಂದು, ಚೆನ್ನಾಗಿ ಪರಿಪಾಲನೆ ಮಾಡಿದ್ದಾರೆಂದು, ಇಲ್ಲ ಕೆಟ್ಟ ಪರಿಪಾಲನೆ, ಒಳ್ಳೆ ಪರಿಪಾಲನೆ, ಇಷ್ಟೇ. ಈ ಲೋಕದಲ್ಲಿ ಏನಪ್ಪ ಅಂದರೆ ಇವರು ಕೆಟ್ಟದಾಗಿ ಪರಿಪಾಲನೆ ಮಾಡಿದ್ದಾರೆ, ಇವರು ಒಳ್ಳೆಯದಾಗಿ ಪರಿಪಾಲನೆ ಮಾಡಿದ್ದಾರೆ. ಇವರು ಕೆಟ್ಟದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಇವರು ಒಳ್ಳೆಯದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಆ್ಯಕ್ಟಿಂಗ್ ಕೂಡ ನೋಡುವಾಗ ವಿಚಿತ್ರವಾದಂಥ ಆ್ಯಕ್ಟಿಂಗ್ಗಳಿರುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಅನೇಕರ ಹೃದಯಗಳನ್ನು ಗೆದ್ದಂಥವರು ಕೂಡ ಮಣ್ಪಾಲಾಗಿದ್ದಾರಲ್ಲ. ಏನದು ಮಣ್ಪಾಲಾಗಿದ್ದೇನು? ಮಣ್ಪಾಲಾಗಿದ್ದು ಅವರು ಧರಿಸ್ಕೊಂಡಿರುವಂಥ ಶರೀರ. ಮತ್ತು ಅವರು ಆತ್ಮಗಳು. ಅಂದರೆ ಶ್ರೀದೇವಿ ಎಂಬ ಆತ್ಮ ಈ ದೇಹದಿಂದ ಬಿಟ್ಟೋಗಿದ್ದಾಳೆ. NTR ಎಂಬಂಥ ಆತ್ಮ ಈ ದೇಹದಿಂದ ಬಿಟ್ಟೋಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಎಂಬುವಂಥ ಆತ್ಮ ಈ ದೇಹದಿಂದ ಬಿಟ್ಟೋಗಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಎಂಬ ಆತ್ಮ ಈ ದೇಹದಿಂದ ಬಿಟ್ಟೋಗಿದ್ದಾರೆ. ಅದೇ ಪ್ರಕಾರ ನೀನು ನಾನು ಈ ದೇಹದಿಂದ ಒಂದು ದಿನ ಇಲ್ಲಾಂದರೆ ಒಂದು ದಿನ ಬಿಟ್ಟೋಗ್ತೀವಿ. ನೀನು ನಾನು ಅಂದರೆ ಆತ್ಮ. ಹೊರಗಡೆ ಕಾಣುವಂಥ ದೇಹ ಇದೆಯಲ್ಲ, ಈ ಶರೀರ ಇದೆಯಲ್ಲ, ಈ ಶರೀರ ನೀನಲ್ಲಪ್ಪ ಸಹೋದರ ಸಹೋದರಿ. ನೀನು ಶರೀರವನ್ನು ಅಂದರೆ ಈ ಕನ್ನಡಿ ಮುಂದೆ ನಿಂತುಕೊಂಡು ಶರೀರವನ್ನು ನೋಡಿಕೊಂಡು ಅಬ್ಬಬ್ಬ ಎಷ್ಟು ಸುಂದರವಾಗಿದ್ದೀನಿ ಎಂದು, ಎಷ್ಟು ಸುಂದರಿಯಾಗಿದ್ದೀನಿ ಅಂತೇಳಿ ಈ ಹೊರಗಡೆ ಕಾಣುವಂಥ ದೇಹವನ್ನು ನೋಡಿ ನೀನು ಮೆರಿತಾ ಇದ್ದೀಯಾ? ಹೊರಗಡೆ ಕಾಣುವಂಥ ಈ ಶರೀರವನ್ನು ನೋಡಿ ನೀನು ಸಂತೋಷ ಪಡ್ತಾ ಇದ್ದೀಯಾ? ಮೆರಿತಾ ಇದೆಯಾ?
ಅದು ನೀನು ಧರಿಸಿಕೊಂಡಿರುವಂಥ ಶರೀರ, ನೀನು ಧರಿಸಿಕೊಂಡಿರುವಂಥ ಶರೀರ ವಿನಃ ನೀನು ಅದಲ್ಲ, ಶರೀರವಲ್ಲ ನೀನು. ನೀನು ಕಾಣುವಂಥ ಅಂದರೆ ಕಾಣುವಂಥ ಶರೀರ ಇದೆಯಲ್ಲ, ಕಾಣುವಂಥ ದೇಹ ಇದೆಯಲ್ಲ, ಕಾಣುವಂಥ ದೇಹ ನೀನಲ್ಲ, ಕಾಣುವಂಥ ಶರೀರ ನೀನಲ್ಲ, ಕಾಣದೇ ಇರುವಂಥ ಆತ್ಮ ನೀನು. ಕಾಣದೇ ಇರುವಂಥ ಆತ್ಮ ನೀನು. ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಕಾಣದೇ ಇರುವಂಥ ಆತ್ಮ ಈ ದೇಹದಲ್ಲಿ ನೀನಿದ್ದೀಯಾ. ಆ ಆತ್ಮ ಆಗಿರುವಂಥ ನೀನು ಒಂದು ದಿನ ಇಲ್ಲಾಂದರೆ ಒಂದು ದಿನ ಈ ದೇಹವನ್ನು ಬಿಟ್ಟು ಹೊರಟೋಗ್ತೀಯಾ. ಹೊರಟೋಗಿರುವಂಥ ಆ ದಿನವನ್ನು ನೋಡಿ ಏನು ಗೊತ್ತಾ, ಅದು ಮರಣ ಅಂತ ಹೇಳ್ತಾರೆ, ತೀರೋದ್ರು ಅಂತ ಹೇಳ್ತಾರೆ, ಸತ್ತೋದ್ರು ಅಂತ ಹೇಳ್ತಾರೆ. ಆತ್ಮ ಅದು. ಈ ಆತ್ಮನೇ ನೀನು, ಈ ಆತ್ಮನೇ ನೀನು. ಈ ಆತ್ಮ ಎಂಬ ನೀನು ಈ ಶರೀರದಲ್ಲಿ ಎಲ್ಲಿಂದ ಬಂದಿದ್ದೀಯಾ? ಈ ಆತ್ಮ ಎಂಬ ನೀನು ಈ ಶರೀರದಲ್ಲಿ ಎಲ್ಲಿಂದ ಬಂದಿದೆ? ಶರೀರ ಎಲ್ಲಿಂದ ಬಂತು? ಮಣ್ಣಿನಿಂದ ಬಂದಿದೆ. ಶರೀರ ಎಲ್ಲಿಂದ ಬಂದಿದೆ? ಮಣ್ಣಿನಿಂದ ಬಂದಿದೆ. ಆತ್ಮ ಎಲ್ಲಿಂದ ಬಂದಿದೆ? ಆತ್ಮ ಎಂದ್ರೇನೆ ನೀನಪ್ಪ ಸಹೋದರ ಸಹೋದರಿ. ಆತ್ಮ ಎಂದ್ರೇ ನೀನು. ಅಂದರೆ ಆತ್ಮದ ಪರಿಜ್ಞಾನ ಈ ಲೋಕಕ್ಕಿಲ್ಲ. ಆತ್ಮದ ಪರಿಜ್ಞಾನ ಇಲ್ಲದೆ ಇರುವುದರಿಂದ ನಾನು ನೀನು ಅಂತೇಳಿ ಜಗಳ ಆಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ. ಮತದಗೋಸ್ಕರ, ಜಾತಿಗೋಸ್ಕರ, ಕುಲದಗೋಸ್ಕರ, ಆಸ್ತಿಗೋಸ್ಕರ, ಅಂತಸ್ತುಗೋಸ್ಕರ. ನೀನೇನು ಒದ್ದಾಡಿದ್ರು, ನೀನೇನು ಜಗಳ ಮಾಡಿದ್ರು, ನೀನೇನು ಇದ್ದರೂ ಕೂಡ ಈ ಲೋಕದಲ್ಲಿ 4 ದಿನಗೋಸ್ಕರ, 3-4 ದಿನಗೋಸ್ಕರ. ಅದಕ್ಕೆ ಕೀರ್ತನೆ ಗ್ರಂಥದಲ್ಲಿ ನಾವು ನೋಡಿದ್ದೇವೆ, ಮನುಷ್ಯನು ಅಂದರೆ ನರರು ನಿಜವಲ್ಲದ ಮಾಯ ರೂಪದಲ್ಲಿ ಸಂಚರಿಸುವವರಾಗಿದ್ದಾರಂತೆ. ನರರು ನಿಜವಲ್ಲದ ಮಾಯ ರೂಪದಲ್ಲಿ ಸಂಚರಿಸುತ್ತಾರೆ. ಬಂಗಾರದ ಗಡಿಬಿಡಿ, ವಜ್ರದ ಗಡಿಬಿಡಿ, ಹಣದ ಗಡಿಬಿಡಿ, ಇಲ್ಲಾಂದರೆ ಅಧಿಕಾರದ ಗಡಿಬಿಡಿ. ಈ ಕಡೆ ಬಂದೆ, ಆ ಕಡೆ ಹೋದೆ, ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ ಕೂತ್ಕೊಂಡ್ರು, ನಿಂತ್ಕೊಂಡ್ರು. ಏನಪ್ಪ ಎಲೆಕ್ಷನ್ ಬಂದಾಗ ಇವ್ರು ನೋಡ್ಬೇಕು ಆಟ. ಈ ರಾಜಕೀಯ ನಾಯಕರದ್ದು ನಾನೇನು ದೊಡ್ಡದು ಉದ್ಧಾರ ಮಾಡ್ತೀನಿ ಏನೋ ಅಂತ ರೀತಿಯಲ್ಲಿ, ನಾನೇನು ಸಮಾಜ ಉದ್ಧಾರ ಮಾಡ್ತೀನಿ, ದೇಶ ಉದ್ಧಾರ ಮಾಡ್ತೀನಿ, ನಮ್ಮ ಗ್ರಾಮವನ್ನು ಉದ್ಧಾರ ಮಾಡ್ತೀನಿ ಅಂತೇಳಿ ಈ ಮನುಷ್ಯನು ಎಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡ್ತಾನಂತ ನೋಡುವಾಗ ಕಂಡವರಿಗೆ ನಮಸ್ಕಾರ ಮಾಡ್ತಾನೆ, ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ, ಏನೇನೋ ಹೇಳ್ತಾ ಇರ್ತಾನೆ. ನನಗೆ ಅವಕಾಶ ಕೊಡ್ರಿಪ್ಪ, ನನಗೆ ಅವಕಾಶ ಕೊಡಿ, ನನಗೆ ಅವಕಾಶ ಕೊಡಿ, ನನಗೆ ಒಂದು ಸಾರಿ ಅವಕಾಶ ಕೊಡಿ, ನಾನು ಗೆಲ್ಲಬೇಕು. ಗೆದ್ದ ಮೇಲೆ ನಿಮ್ಮೆಲ್ಲರಿಗೂ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ. ಏನ್ರಿ ಗೆದ್ದ ಮೇಲೆ ಏನು ಮಾಡ್ತಾನೆ ಗೊತ್ತಾ? ಉದ್ಧಾರ ಮಾಡ್ತಾನ, ರಕ್ತ ಕುಡಿತಾನ? ಹೇಳ್ಬೇಕು ನೀವು ನಿಜವಾಗ್ಲೂ. ಏನ್ರಿ ರಸ್ತೆಗಳು ಒಳ್ಳೆ ರೀತಿಯಿಂದ ಜಪಾನ್ ದೇಶದಲ್ಲಿದ್ದಂಥ ಒಂದು ಡೆವಲಪ್ ನಾನು ನಮ್ಮ ದೇಶದಲ್ಲಿ ಮಾಡ್ತೀನಿ ಅಂತ ನೀವು ಮನುಷ್ಯ. ಜಪಾನ್ ದೇಶದಲ್ಲೇ ಡೆವಲಪ್ ಮಾಡಬೇಕಂದ್ರೆ ಮೊದಲನೇದಾಗಿ ಮತ ಎಂಬ ಹುಚ್ಚು ಸಾಯ್ಬೇಕಪ್ಪ. ಮತ, ಕುಲ, ಜಾತಿ ಎಂಬ ಹುಚ್ಚು ಸಾಯ್ಬೇಕದು. ಬುಡದ ಸಹಿತವಾಗಿ ಕಿತ್ತಾಕ್ಬೇಕದನ್ನು. ಮತ ಎಂಬ ಹುಚ್ಚಿನಿಂದ, ಕುಲ ಎಂಬ ಹುಚ್ಚಿನಿಂದ ಇದ್ದರೆ ಉದ್ಧಾರ ಆಗಲ್ಲ. ಇದು ಬರೀ ಗಲಾಟೆಗಳೇ. ರಸ್ತೆಗಳು ಹೇಳುತ್ತೆ ನಮ್ಮ ಡೆವಲಪ್ ಎಷ್ಟಾಗಿದೆ ಅಂತೇಳಿ. ನಮ್ಮ ಪ್ರಾಂತದಲ್ಲಿ ರಸ್ತೆಗಳಿದೆಯಲ್ಲ, ನಮ್ಮ ಪ್ರಾಂತದಲ್ಲಿ ರಸ್ತೆಗಳು ಹೇಳುತ್ತೆ, ನಮ್ಮ ಪ್ರಾಂತದಲ್ಲಿರುವಂಥ ಕುಣಿಗಳು ಹೇಳುತ್ತೆ, ನಮ್ಮ ಪ್ರಾಂತದಲ್ಲೂ ಧೂಳು ಹೇಳುತ್ತೆ ಎಷ್ಟು ಡೆವಲಪ್ ಆಗಿದೆ ಎಂದು. ಮೋಸ ಮಾಡ್ತಾರೆ ಪ್ರಿಯರು, ಮೋಸ ಮಾಡ್ತಾರೆ. ಬಡವರ ರಕ್ತವನ್ನು ಕುಡಿತಾರೆ ಇವರು. ಡೆವಲಪ್ ಏನಿಲ್ಲ. ಡೆವಲಪ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಸುವರ್ಣ ದೇಶ ಮಾಡ್ತೀವಿ ಅಂತಾರೆ. ಸುವರ್ಣ ದೇಶನ ಅಥವಾ ಅವ್ರ ಕುಟುಂಬ ಮಾತ್ರ ಸುವರ್ಣ ಕುಟುಂಬವಾಗುತ್ತಾ? ಅವ್ರದ್ದು ಬಂಗಾರದ ಕುಟುಂಬ. ಯಾರು ಅಧಿಕಾರದಲ್ಲಿ ಬರ್ತಾರೋ ಅವ್ರ ಕುಟುಂಬ ಬಂಗಾರದ ಕುಟುಂಬ. ಅಂದರೆ ಎಷ್ಟು ಬೆರಳುಗಳಿದೆ ಎಲ್ಲ ಬಂಗಾರ, ಕೊರಳಿನಲ್ಲಿ ಬಂಗಾರ, ಮನೆಯಲ್ಲಿ ಬಂಗಾರ, ಆಸ್ತಿ ಎಲ್ಲ ದೋಚ್ಕೊಂಡು ತುಂಬಿಟ್ಟಿರ್ತಾರೆ. ಅವರು ಹಗರಣ ಮಾಡಿರ್ತಾರೆ, ಮೋಸ ಮಾಡಿರ್ತಾರೆ, ದೋಚ್ಕೊಂಡಿರ್ತಾರೆ, ಲಂಚ ತೆಗೆದುಕೊಂಡು ಅವರ ಕುಟುಂಬ ಮಾತ್ರ ಸುವರ್ಣ ಕುಟುಂಬ ಆಗಿರುತ್ತೆ. ಬೀದಿಯಲ್ಲಿ, ರಸ್ತೆಯಲ್ಲಿ ಎಲ್ಲ ಕೂಡ ರಸ್ತೆ ಎಲ್ಲ ಖರಾಬ್ ಆಗಿರುತ್ತೆ ಪ್ರೇರಿ, ಯಾವುದು ಕೂಡ ಸರಿ ಇಲ್ಲ ರೀ. ನೋಡುವಾಗ ನಾವು ಜಪಾನ್ ದೇಶದಲ್ಲಿ ಎಷ್ಟು ಡೆವಲಪ್ ಆಗಿದೆಯಲ್ವಾ, ಚೈನಾ ದೇಶದಲ್ಲಿ, ನಮ್ಮ ದೇಶ ಅಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಇವರು. ಎಲ್ಲಿ? ಕನಸಿನಲ್ಲಿ.
ನಮ್ಮ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ ಪ್ರೇಯರ್, ಅವರೆಲ್ಲರೂ ಒಳ್ಳೆ ರೀತಿಯಿಂದ ಕೆಲಸ ಕೊಡೋದು ಬಿಟ್ಟು, ಒಳ್ಳೆ ರೀತಿಯಿಂದ ಪರಿಪಾಲನೆ ಮಾಡೋದು ಬಿಟ್ಟು, ಒಳ್ಳೆ ರೀತಿಯಿಂದ ನೋಡಿಕೊಳ್ಳೋದು ಬಿಟ್ಟು ಏನು ನಡೀತಾ ಇದೆ ಅಂತ ನೋಡುವಾಗ ಮತಪರವಾದಂಥ ಗಲಾಟೆಗಳು, ಕುಲಕ್ಕೆ ಸಂಬಂಧಪಟ್ಟಂಥ ಗಲಾಟೆಗಳು, ಜಾತಿಗೆ ಸಂಬಂಧಪಟ್ಟಂಥ ಗಲಾಟೆಗಳು ನಡೆಸುವಾಗ ಇನ್ನೆಲ್ಲಿ ದೇಶ ಉದ್ಧಾರ ಆಗುತ್ತೆ ರೀ? ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ನೋಡುವಾಗ ಏನ್ರಿ, ಮನುಷ್ಯನಲ್ಲಿ ಸ್ವಾರ್ಥ ತುಂಬಿಕೊಂಡಿದೆ. ಮನುಷ್ಯನಲ್ಲಿ ಸ್ವಾರ್ಥ ಇದೆ, ಮನುಷ್ಯನಲ್ಲಿ ಗರ್ವ ಇದೆ, ಅಹಂಕಾರ ಇದೆ ಮನುಷ್ಯನಲ್ಲಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಯಾರು ಎಂಬುವಂಥ ಸಂಗತಿ ಮನುಷ್ಯನ ಅರ್ಥ ಮಾಡಿಕೊಂಡಿಲ್ಲ. ಕೇವಲ ಈ ಶರೀರವನ್ನು ನೋಡಿ, ಈ ಶರೀರಕ್ಕೆ ಸುಖ ಕೊಡಬೇಕು, ಈ ದೇಹಕ್ಕೆ ಸುಖ ಕೊಡಬೇಕು, ನನ್ನ ಶರೀರವೆಂಬ ಈ ದೇಹ, ಆಮೇಲೆ ಹೆಂಡತಿ ಮಕ್ಕಳು ಅವರೆಲ್ಲರೂ ಸುಖವಾಗಿರ್ಬೇಕಂತೇಳಿ ಇನ್ನೊಬ್ಬರನ್ನ ಕೊಳ್ಳೆ ಹೊಡೆದು, ಇನ್ನೊಬ್ಬರನ್ನ ಮೋಸ ಮಾಡಿ, ಇನ್ನೊಬ್ಬರನ್ನ ದೋಚಿಕೊಂಡು ಈ ಮನುಷ್ಯನು ಸುಖವಾಗಿರ್ತಾನೆ. ಉದ್ಧಾರ ಆಗಲ್ಲ ನಮ್ಮ ದೇಶ. ಉದ್ಧಾರ ಮಾಡಬೇಕಂದ್ರೆ ನಿಸ್ವಾರ್ಥದಿಂದ ಕೆಲಸ ಮಾಡಬೇಕಾಗತ್ತೆ. ನಿಸ್ವಾರ್ಥದಿಂದ ರಸ್ತೆಗಳು ಡೆವಲಪ್ ಮಾಡಬೇಕಂದ್ರೆ ಅದಕ್ಕೂ ಕೂಡ ಲಂಚ ಪಂಚ ಎಲ್ಲ ತಿಂದು ಇವರೇ ಮತ್ತರಾಗ್ತಾರೆ. ಇನ್ನೆಲ್ಲಿ ರೋಡು ರಸ್ತೆಗಳು ಚೆನ್ನಾಗಿರುತ್ತೆ ಪ್ರಿಯರೇ? ಇನ್ನೆಲ್ಲಿ ಚೆನ್ನಾಗಿರುತ್ತೆ? ಎಲ್ಲ ಒಂದು ಕಡೆ ಚೆನ್ನಾಗಿರುತ್ತೆ, ಎಲ್ಲ ಕಡೆ ಅಲ್ಲ, ಸರಿಯಿಲ್ಲ, ಕೆಟ್ಟೋಗಿದೆ. ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ. ನಾನು ಅಂದರೆ ನೀನು ಆತ್ಮ. ಕಾಣುವಂಥ ದೇಹ ನೀನಲ್ಲ, ಕಾಣುವಂಥದ್ದು ಇದೆಯಲ್ಲ ಈ ಶರೀರ ನೀನಲ್ಲ. ಅದಕ್ಕೆ ಅಪೊಸ್ತಲ ಇರುವಂಥ ಪೌಲನು ಹೇಳುವಂಥ ಮಾತು ನೋಡಿ ಒಂದು ಸಾರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನವನ್ನು ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು ಅಂತ ನೋಡಿದ್ರ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ನೋಡುವಾಗ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಅಂದರೆ ನನ್ನಲ್ಲಿ ಅಂದರೆ ನನ್ನ ಶರೀರ, ಈ ಶರೀರ ನಂದು ಅಂತ ಹೇಳ್ತಾರೆ ಅವರು. ಈ ಶರೀರ ನಂದು ಅಂದರೆ ನಾನು ಎಂಬ ಆತ್ಮಕ್ಕೆ ಒಂದು ಶರೀರ, ಈ ಶರೀರ. ಅದೇ ಪ್ರಕಾರ ನೀನು ಎಂಬ ಆತ್ಮ ಒಂದು ಶರೀರವನ್ನು ಧರಿಸ್ಕೊಂಡಿದೆ. ಅಂದರೆ ನಿನ್ನ ಶರೀರ ಇದೆಯಲ್ಲ, ಅದು ದೇವರು ನಿನಗೆ ಕೊಟ್ಟದ್ದು. ಕಾಣುವಂಥ ಈ ಶರೀರ ಇದೆಯಲ್ಲ, ಅದು ನಿನಗೆ ದೇವರು ಕೊಟ್ಟದ್ದು. ನಿನಗೆ ಒಂದು ಶರೀರವನ್ನು ಕೊಟ್ಟಿದ್ದಾರೆ. ಆ ಶರೀರ ಹೆಣ್ಣು ಆಕಾರ ಇದೆಯಾ, ಗಂಡು ಆಕಾರ ಇದೆಯಾ? ಆ ಶರೀರ ಹೆಣ್ಣು ಆಕಾರ ಇದೆಯಾ, ಲಿಂಗಭೇದ. ಹೆಣ್ಣು ಎನ್ನುವಂಥದ್ದು, ಗಂಡು ಎನ್ನುವಂಥದ್ದು ಲಿಂಗಭೇದ. ಹೆಣ್ಣು ಎಂಬುವಂಥ ಆಕಾರ ಇದೆಯಾ, ಗಂಡು ಎಂಬುವಂಥ ಆಕಾರ ಇದೆಯಾ? ದೇವರು ನಿಮ್ಮ ಶರೀರವನ್ನು ಕೊಟ್ಟಿದ್ದಾರೆ. ದೇವರು ನಿಮಗೊಂದು ಶರೀರವನ್ನು ಕೊಟ್ಟಿದ್ದಾರೆ. ಆತ್ಮಕ್ಕೆ ಲಿಂಗಭೇದ ಇಲ್ಲ. ಅಂದರೆ ಆತ್ಮ ಎಂಬ ನಿನಗೆ ಲಿಂಗಭೇದ ಇಲ್ಲ. ನೀನು ಎಲ್ಲಿಂದ ಬಂದಿದ್ದೀ ಎನ್ನುವಂಥದ್ದು ನಾವು ತಿಳ್ಕೋಬೇಕು. ಅಂದರೆ ಈ ಶರೀರಕ್ಕೆ ಮಾತ್ರ ಲಿಂಗಭೇದ ಇದೆ, ಒಳಗಡೆ ಆತ್ಮಕ್ಕೆ ಲಿಂಗಭೇದ ಇಲ್ಲ. ಈ ಆತ್ಮ ಎಲ್ಲಿಂದ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳ್ತಾರಲ್ಲ, ಈ ಶರೀರ ನಂದು ಅಂತ ಹೇಳ್ತಾರೆ. ಈ ಶರೀರದಲ್ಲಿ ಒಳ್ಳೆಯದೇನು ಕಾಣ್ತಾ ಇಲ್ಲ ಅಂತ. ಅಂದರೆ ಅಲ್ಲಿ ಏನಪ್ಪ ಅಂದರೆ ನಮಗೊಂದು ಮಾತು, ಈ ಶರೀರ ನಂದು ಅಂದಾಗ ನಾನು ಎಂಬ ಆತ್ಮ ಒಳಗಡೆ ಇದ್ದಾನಂತ ಅರ್ಥ. ಅದೇ ಪ್ರಕಾರ ನೀನು ಎಂಬ ಆತ್ಮ ನಿನ್ನ ದೇಹದಲ್ಲಿದ್ದೀಯ ಅಂತ ಅರ್ಥ. ನಿನ್ನ ದೇಹದಲ್ಲಿದ್ದಂಥ ಆತ್ಮ ಎಲ್ಲಿಂದ ಬಂದಿದೀಯಾ? ನಿನ್ನ ದೇಹದಲ್ಲಿದ್ದಂಥ ಆತ್ಮ ನೀನು ಎಲ್ಲಿಂದ ಬಂದಿದ್ದೀಯಾ? ಆತ್ಮ ಅಂತ ನೋಡುವಾಗ ಕೀರ್ತನೆ ಗ್ರಂಥ 90ನೇ ಅಧ್ಯಾಯವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 1ನೇ ವಚನ. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 1ನೇ ವಚನ. ಕರ್ತನೇ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಅಂದರೆ ಕರ್ತನೆ ಅಂದರೆ ಪರಮಾತ್ಮನೇ, ತಂದೆಯಾದ ದೇವರೇ. ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ. ಅಂದರೆ ಆತ್ಮ ಆಗಿರುವಂಥ ನಾವೆಲ್ಲರೂ ಎಲ್ಲಿದ್ದೀವಿ ಅಂದರೆ ನಿನ್ನಲ್ಲಿದ್ದೀವಿ ತಂದೆ. ಪರಮಾತ್ಮನೇ, ಸರ್ವೇಶ್ವರನೇ, ಮಹಾಶಕ್ತನೇ,
ನಿರ್ಲಯನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ತಂದೆಯೇ, ಮಹಾಶಕ್ತನೇ, ನಾವೆಲ್ಲರೂ ನಿಮ್ಮಲ್ಲಿದ್ದೀವಿ. ಮತ್ತು ದೇಹ ಶರೀರ ಇದೆಯಲ್ಲ, ಇದು ಮಣ್ಣಿನ ಮೂಲಕ ಬಂದದ್ದು, ಇದು ಭೂಮಿಯ ಮೂಲಕ ಬಂದದ್ದು. ಈ ಶರೀರ, ಕಾಣುವಂಥ ಈ ಶರೀರ ಭೂಮಿಯ ಮೂಲಕ ಬಂದದ್ದು, ಈ ಮಣ್ಣಿನ ಮೂಲಕ ಬಂದದ್ದು. ಆತ್ಮ ಅಂದರೆ ಕಾಣದೇ ಇರುವಂಥ ನೀನು, ಕಣ್ಣಿಗೆ ಕಾಣದೇ ಇರುವಂಥ ನೀನು ಎಂಬ ಆತ್ಮ ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದದ್ದು. ಪರಮಾತ್ಮನ ಮೂಲಕ ನೀನು ಬಂದಿದ್ದೀಯ ಈ ಲೋಕದಲ್ಲಿ, ದೇಹದಲ್ಲಿ. ಪರಮಾತ್ಮನು ಹೇಗೆ ಇದ್ದಾನಪ್ಪ ಅಂತ ನೋಡುವಾಗ, ಆತನು ನಿರ್ಲಯನು, ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ಆತನಿಗೆ ಜನನವಿಲ್ಲ, ಆತನಿಗೆ ಮರಣವಿಲ್ಲ. ಆತನು ಇದ್ದಾತನು ಸರ್ವಶಕ್ತನು, ಸರ್ವಶಕ್ತನಾಗಿರುವಂಥ ದೇವರಿಂದ ಬಂದಿರುವಂಥವನು ನೀನು. ಅಂದರೆ ನೀನು ಸಾಮಾನ್ಯನೆಲ್ಲ, ಸಾಕ್ಷಾತ್ತು ದೇವರ ಸ್ವರೂಪ. ಯಾರು ನೀನು? ದೇವರ ಸ್ವರೂಪ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿ ನೋಡುವಾಗ ಈ ವಚನವನ್ನು ಗಮನಿಸುವಾಗ, ನಾವು ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿದ್ದೀವಪ್ಪ ಅಂತ ನೋಡುವಾಗ, ನಮ್ಮ ತಂದೆ ಗರ್ಭದಲ್ಲಿದ್ದೀವಿ. ನಮ್ಮ ತಂದೆ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲಿದ್ದೀವಿ ಅಂತ ನೋಡುವಾಗ, ನಮ್ಮ ತಾತನ ಗರ್ಭದಲ್ಲಿದ್ದೀವಿ. ನಮ್ಮ ತಾತನ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲಿದ್ದೀವಿ ಅಂತ ನೋಡುವಾಗ, ನಮ್ಮ ಮುತ್ತಾತನ ಗರ್ಭದಲ್ಲಿದ್ದೀವಿ. ನಮ್ಮ ಮುತ್ತಾತನ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಅವರ ತಂದೆಯ ಗರ್ಭದಲ್ಲಿ ಅಂತ ನೋಡುವಾಗ, ಪ್ರಾರಂಭದಲ್ಲಿ ಆದಾಮನ ಗರ್ಭದಲ್ಲಿ ನಾವಿದ್ದೀವಿ. ಆದಾಮನ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚೆ ದೇವರಲ್ಲಿದ್ದೇವೆ ಏನ್ರಿ. ಆದಾಮನಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲಿದ್ದೀವಿ ಗೊತ್ತಾ? ನಾವೆಲ್ಲರೂ ದೇವರಲ್ಲಿದ್ದೀವಿ. ದೇವರಲ್ಲಿ ಹೇಗಿದ್ದೀವಪ್ಪ ಅಂತ ನೋಡುವಾಗ, ದೇವರಲ್ಲಿ ಆತ್ಮವಾಗಿದ್ದೀವಿ. ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ಈ ಬಾಟಲಲ್ಲಿ ನೀರಿದೆ ಪ್ರಿಯರೇ, ಈ ಬಾಟಲಲ್ಲಿ ನೀರಿದೆ, ಹೌದಲ್ವಾ? ಒಂದು ಕಾಲದಲ್ಲಿ ಈ ನೀರು ಎಲ್ಲಿಂದ ಬಂತು ಅಂತ ನೋಡುವಾಗ, ಒಂದು ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಈ ಬಾಟಲಲ್ಲಿ ಇಲ್ಲದಂಥ ನೀರು ಎಲ್ಲಿತ್ತು? ಭೂಮಿಯ ಒಳಗಡೆ ಇದ್ದಾಗ ಅದು ಎಲ್ಲಿಂದ ಬಂದಿದೆ ಅಂತ ನೋಡುವಾಗ, ಒಂದು ಕಾಲದಲ್ಲಿ ಏನ್ರಿ, ಮೇಘಗಳಿಂದ ಮಳೆಯಾಗಿ ನೀರು ಸುರಿಯುತ್ತೆ. ಮಳೆಯಾಗಿ ನೀರು ಸುರಿಬೇಕಾದ್ರೆ ಮೇಘಗಳಲ್ಲಿ ನೀರಿರಬೇಕು. ಈ ಮೇಘಗಳಲ್ಲಿ ನೀರು ಎಲ್ಲಿಂದ ಬಂತು ಅಂತ ನೋಡುವಾಗ, ಸಮುದ್ರದಿಂದ ಬಂದಿರುವಂಥದ್ದು. ಅಂದರೆ ಒಂದು ಕಾಲದಲ್ಲಿ ಸಮುದ್ರದಲ್ಲಿದ್ದಂಥ ನೀರು ಹಬೆಯಾಗಿ ಮೇಘಗಳಲ್ಲಿ ಸೇರಿಕೊಂಡು ಆನಂತರ ಮಳೆಯಾಗಿ ಸುರಿದಿದೆ. ಮಳೆಯಾಗಿ ಸುರಿದಿರುವುದರಿಂದ ಭೂಮಿ ಒಳಗಡೆ ನೀರಿದೆ. ಭೂಮಿ ಒಳಗಡೆ ನೀರಿರುವುದರಿಂದ ನಾವೇನು ಮಾಡಿಕೊಂಡಿದ್ದೀವಿ? ಬೋರ್ ಹಾಕಿಕೊಂಡಿದ್ದೀವಿ, ಒಂದು ದೊಡ್ಡದೊಂದು ಟ್ಯಾಂಕ್ನಲ್ಲಿ ಸಂಗ್ರಹಿಸ್ಕೊಂಡಿದ್ವಿ. ಆನಂತರ ಫಿಲ್ಟರ್ ಮಾಡ್ಕೊಂಡು ನಾವು ಕುಡಿತಾ ಇದ್ವಿ. ಅಂದರೆ ಈ ಬಾಟಲಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಭೂಮಿಯಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಮೇಘದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಸಮುದ್ರದಲ್ಲಿದ್ದಂಥ ನೀರು ಮೇಘಗಳಲ್ಲಿ ಸೇರಿಕೊಳ್ಳುತ್ತೆ. ಮೇಘಗಳಲ್ಲಿದ್ದಂಥ ನೀರು ಮಳೆಯಾಗಿ ಸುರಿಯುತ್ತೆ. ಮಳೆಯಾಗಿ ಸುರಿದಂಥ ನೀರು ಭೂಮಿ ಒಳಗಡೆ ಸೇರಿಕೊಳ್ಳುತ್ತೆ. ಭೂಮಿ ಒಳಗಡೆ ಸೇರಿಕೊಂಡಂಥ ನೀರು ಏನ್ರಿ ನಾವು ಸಂಗ್ರಹಿಸ್ಕೊಂಡ ಮೇಲೆ ಆಮೇಲೆ ಫಿಲ್ಟರ್ ಮಾಡ್ಕೊಳ್ತೀವಿ, ಕುಡಿಯುತ್ತಾ ಇದ್ದೀವಿ. ಇದರಲ್ಲಿ ಈ ಬಾಟಲಲ್ಲಿ ಬಂದಿದೆ ಈ ಬಾಟಲಲ್ಲಿ ಬಂದಿರುವಂಥದ್ದು ನೀರು. ಒಂದು ಕಾಲದಲ್ಲಿ ಈ ನೀರು ಸಮುದ್ರದಲ್ಲಿತ್ತು. ಸಮುದ್ರದಲ್ಲಿ ಕೂಡ ನೀರಿದೆಯಾ? ಅದು ನೀರು, ಇದು ನೀರು. ಅದೇ ಪ್ರಕಾರ ಈ ದೇಹದಲ್ಲಿದ್ದಂಥ ಆತ್ಮ ಒಂದು ಕಾಲದಲ್ಲಿ ನನ್ನ ತಂದೆಯ ಗರ್ಭದಲ್ಲಿತ್ತು. ನನ್ನ ತಂದೆಯ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚೆ ನನ್ನ ತಾತ ಗರ್ಭದಲ್ಲಿದ್ದೆನು. ನನ್ನ ತಾತನ ಗರ್ಭದಲ್ಲಿ ಇಲ್ಲದೆ ಇರುವಾಗ ನನ್ನ ಮುತ್ತಾತನ ಗರ್ಭದಲ್ಲಿದ್ದೆ. ಮುತ್ತಾತನ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಆ ತಾತನ ತಂದೆ ಗರ್ಭದಲ್ಲಿ ಹೀಗೆ ಪ್ರಾರಂಭದಲ್ಲಿ ಹೋದರೆ ನಾನು ಎಲ್ಲಿದ್ದೆ? ಆದಾಮನ ಗರ್ಭದಲ್ಲಿದ್ದೆ. ಆದಾಮನ ಗರ್ಭದಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಎಲ್ಲಿದ್ದೆ? ದೇವರಲ್ಲಿದ್ದೆ. ಅದೇ ಪ್ರಕಾರ ನೀವು ಕೂಡ
ಅದೇ ಪ್ರಕಾರ ನೀವು ಕೂಡ, ನೀನು ನಾನು ಒಂದು ಕಾಲದಲ್ಲಿ ಆ ತಂದೆಯಾದ ದೇವರಲ್ಲಿದ್ದೀವಿ. ಅಂದರೆ ದೇವರಲ್ಲಿ ಏನಾಗಿದ್ದೀವಿ? ಆತ್ಮವಾಗಿದ್ದೀವಿ. ಆತ್ಮ, ದೇವರು ಆತ್ಮಸ್ವರೂಪನು, ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾಗಿರುವಂಥ ದೇವರಲ್ಲಿ ಒಂದು ಸ್ವಲ್ಪ ಭಾಗ ಈ ದೇಹದಲ್ಲಿ ಬಂದಿದೆ. ಸಮುದ್ರದಲ್ಲಿದ್ದಂಥ ನೀರು ಸ್ವಲ್ಪ ಭಾಗ ಈ ಬಾಟಲಲ್ಲಿದೆ. ಇದು ನೀರು, ಸಮುದ್ರದಲ್ಲಿದ್ದಂಥದ್ದು ನೀರು. ಅದೇ ಪ್ರಕಾರ ತಂದೆಯಾದ ದೇವರು ಆತ್ಮ, ಆ ತಂದೆಯಾದ ದೇವರಲ್ಲಿದ್ದಂಥ ಆತ್ಮ ಈ ದೇಹದಲ್ಲಿದೆ. ಈ ಆತ್ಮನೇ ನೀನು, ಈ ಆತ್ಮನೇ ನಾನು. ಅಂದರೆ ಒಳಗಡೆ ಇದ್ದಂಥ ಆತ್ಮ ಕಣ್ಣಿಗೆ ಕಾಣಲ್ಲ, ಹೊರಗಡೆ ಕಾಣುವಂಥದ್ದು ನೀನಲ್ಲ. ನೀನು ಧರಿಸಿಕೊಂಡಿರುವಂಥ ಶರೀರ ಇದು. ನೀನು ನೋಡುವಂಥದ್ದು ಶರೀರ ಇದೆಯಲ್ಲ, ಒಂದು ದಿನ ಬಾಡಿ ಹೋಗುತ್ತೆ, ಒಂದು ದಿನ ಉದುರಿ ಹೋಗುತ್ತೆ, ಒಂದು ದಿನ ನೆಲದ ಪಾಲಾಗುತ್ತೆ. ನೆಲದ ಪಾಲಾಗುತ್ತೆ, ಇದು ನೆಲದ ಪಾಲಾಗುತ್ತೆ, ಮಣ್ಣು ಪಾಲಾಗುತ್ತೆ. ಆದರೆ ಆತ್ಮ ಮಣ್ಣು ಪಾಲಾಗಲ್ಲ. ಆತ್ಮಕ್ಕೆ ಸಾವಿಲ್ಲ. ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮವಾಗಿರುವಂಥ ನಿನಗೆ ಮರಣವಿಲ್ಲ, ಸಾವಿಲ್ಲ. ನಿನಗೇನಿಲ್ಲ? ಸಾವಿಲ್ಲ, ಮರಣವಿಲ್ಲ ನಿನಗೆ. ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ನೀತಿವಂತನು ಅನೀತಿವಂತನು ಏನ್ರಿ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಒಂದು ಸಾರಿ ಲೂಕನು ಬರೆದ ಸುವಾರ್ತೆಗೆ ಹೋಗೋಣ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ. ಇಲ್ಲಿ ಬಹಳ ಬಡವನಾಗಿದ್ದಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅದೇ ಪ್ರಕಾರ ದೊಡ್ಡ ಶ್ರೀಮಂತನು. ಯಾಕೆಂದರೆ ಶ್ರೀಮಂತರಂದರೆ ದೇವರು ಆಶೀರ್ವಾದ ಮಾಡಿದ್ದಾರೆ ಹಾಗೆ ಹೀಗಂತೇಳಿ ನಾವು ಶ್ರೀಮಂತರನ್ನು ಕುರಿತು ದೊಡ್ಡದಾಗಿ ಹೊಗಳ್ತಾ ಇರ್ತೀವಲ್ವ. ಬಡವರಂದರೆ ಶಾಪಗ್ರಸ್ತರೆಂದು, ಬಡವರಂದರೆ ಶಪಿಸಲ್ಪಟ್ಟವರೆಂದು, ಇಲ್ಲ ಪಾಪಿಗಳಂತೇಳಿ, ಭಿಕಾರಿಗಳಂತೇಳಿ ನಾವು ಹೇಳ್ಕೊಳ್ತೀವಿ. ಬಡವರಂದರೆ ಭಿಕಾರಿಗಳಂತೇಳಿ, ಬಡವರಂದರೆ ಶಾಪಗ್ರಸ್ತರಂತೇಳಿ, ಬಡವರಂದರೆ ಒಂದು ರೀತಿಯಲ್ಲಿ ಪಾಪಾತ್ಮರಂತೇಳಿ ಹೇಳ್ಕೊಳ್ತೀವಿ. ಶ್ರೀಮಂತರಂದರೆ ಅಬ್ಬಬ್ಬ ಇವರು ಶ್ರೀಮಂತರು, ಧನ್ಯರಿವರು, ಇವರು ಆಶೀರ್ವಾದ ಹೊಂದಿದವರು, ಇವರ ಬಳಿಯಲ್ಲಿ ದೇವರಿದ್ದಾರೆ, ಇವರ ಬಳಿಯಲ್ಲಿ ದೇವರಿದ್ದಾರೆ, ಇವರು ದೊಡ್ಡ ಶ್ರೀಮಂತರು, ಇವರು ಮಹಾಪಂಡಿತರು ಇವರಂತೇಳಿ ಅವರನ್ನು ಕುರಿತು ಒಂದು ರೀತಿಯಲ್ಲಿ ಮಾತಾಡ್ಕೊಳ್ತಾ ಇರ್ತೀವಿ. ಆದರೆ ಅವರಿಬ್ಬರ ಗತಿ, ಅಂದರೆ ಶ್ರೀಮಂತರು ಬಡವರು, ಇವರಿಬ್ಬರ ಗತಿ ಏನಾಗಿದೆ ಎನ್ನುವಂಥ ಸಂಗತಿಯನ್ನು ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಯೇಸು ಪ್ರಭು ಹೇಳ್ತಾರೆ. ಒಂದು ಸಾರಿ ಗಮನಿಸಬೇಕು. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅಂದರೆ ಒಳ್ಳೆ ನಾರುಮಡಿಯಿಂದ ಪ್ರತಿದಿನ ಸುಖ ಸಂತೋಷ. ಕೊರಳಿನಲ್ಲಿ ಬಂಗಾರದ ಸರ. ಎಷ್ಟು ಬೆರಳುಗಳಿದೆ? 10 ಬೆರಳುಗಳು. 10 ಬೆರಳುಗಳಿಗೆ 10 ಉಂಗುರಗಳು. 10 ಬೆರಳುಗಳಿಗೆ 10 ಉಂಗುರಗಳು, ಬಂಗಾರದ ಉಂಗುರಗಳು. ಆ ಬಂಗಾರದ ಉಂಗುರಗಳಿಗೆ ಮತ್ತೆ ವಜ್ರಗಳು, ಕೊರಳಿನಲ್ಲಿ ಬಂಗಾರದ ಸರ, ಒಳ್ಳೆ ವಸ್ತ್ರಗಳು. ಪ್ರತಿದಿನ ಸುಖ ಸಂತೋಷ ಪಡುತ್ತಿದ್ದನು. ಪ್ರತಿದಿನ ಸುಖ ಸಂತೋಷ, ಸುಖ ಸಂತೋಷ, ಸುಖ ಸಂತೋಷ. ಕಣ್ಣಿಗೆ ಏನು ಅನ್ನಿಸ್ಬೇಕು, ಕಣ್ಣಿಗೆ ಏನು ಕೋರಿಕೆ, ಏನೇನು ತಿನ್ಬೇಕನ್ನಿಸುತ್ತೆ, ಏನೇನು ಕೋರಿಕೆ ಹುಟ್ಟುತ್ತೆ, ಎಲ್ಲ ಕೋರಿಕೆಗಳನ್ನು ಪ್ರತಿದಿನ ತೀರಿಸ್ಕೊಳ್ತಾ ಇದ್ದಂತೆ. ಹಣ ಇದೆ, ಆಸ್ತಿ ಇದೆ, ಅಧಿಕಾರ ಇದೆ, ಎಲ್ಲ ಇದೆ, ಯಾವ ಕೊರತೆ ಇಲ್ಲ. ಪ್ರತಿದಿನ ಸುಖ ಸಂತೋಷ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಯಾರಪ್ಪ ಅಂತ ನೋಡುವಾಗ, ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಅವನ ಮೈ ತುಂಬ ಉಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಅಂದರೆ ಈ ಬಡವನು, ಕಡು ಬಡವನು, ಏನೂ ಇಲ್ಲ. ಎರಡನೇದಾಗಿ ಮೈ ತುಂಬ ಉಣ್ಣೆದ್ದಿವೆ ಅಂತೆ. ಮೈ ತುಂಬ ಉಣ್ಣೆದ್ದಿವೆ ಅಂತೆ. ಅಂದರೆ ಐಶ್ವರ್ಯವಂತ ನೋಡುವಾಗ ದೊಡ್ಡ ಐಶ್ವರ್ಯವಂತನು, ಪ್ರತಿದಿನ ಸುಖ ಸಂತೋಷ ಪಡ್ತಾ ಇದ್ದಾನೆ ಒಬ್ಬ ಮನುಷ್ಯ. ಇನ್ನೊಬ್ಬ ಮನುಷ್ಯ ಕಡು ಬಡವನು, ಏನೂ ಇಲ್ಲ. ಕೊನೆಯದಾಗಿ ಆ ಐಶ್ವರ್ಯವಂತನ ಮನೆ ಮುಂದೆ ಹೊರಗಡೆ ಇದ್ದಾನೆ, ಗೇಟ್ ಮುಂದೆ. ಅವರೆಲ್ಲ ತಿಂದ ಮೇಲೆ ಏನಾದರೂ ಉಳಿಯುತ್ತಲ್ವ, ಎಲ್ಲ ಬಳಿದುಕೊಂಡು ಉಳಿದಿದ್ದೆಲ್ಲ ಹಾಕ್ತಾರೆ, ಹೊರಗಡೆ ಹಾಕ್ತಾರೆ. ಹೊರಗಡೆ ಯಾರಿದ್ದಾರಂತೆ? ಗೇಟ್ ಹೊರಗಡೆ ಒಬ್ಬ ಭಿಕ್ಷಗಾರನಂತ, ಲಾಜರನು. ತಿನ್ನೋದಕ್ಕೇನಿಲ್ಲ, ಸಿಗ್ತಾ ಇಲ್ಲ. ಆವಾಗ ಈ ಟೇಬಲ್ ಮೇಲೆ
ಉಳಿದಿರುವಂಥದ್ದು ಎಲ್ಲ ಕೂಡ ಗೂಡಿಸಿ ಹೊರಗಡೆ ಹಾಕಿದಾಗ ಅದರಲ್ಲೇ ಆರಿಸ್ಕೊಂಡು ತಿನ್ನಬೇಕಂತೇಳಿ ಎದುರು ನೋಡ್ತಾ ಇದ್ದಾನೆ ಆ ಮನುಷ್ಯ. ಇಬ್ಬರು ಮನುಷ್ಯರೇ, ಏನು ಲಾಜರನು ಮನುಷ್ಯ, ಐಶ್ವರ್ಯವಂತನು ಈತನು ಕೂಡ ಮನುಷ್ಯ. ಇಬ್ಬರು ಮನುಷ್ಯರೇ. ಇಬ್ಬರಲ್ಲಿದ್ದಂಥ ಆತ್ಮ ದೇವ್ರ ಮೂಲಕ ಬಂದಿರುವಂಥ ಆತ್ಮನೇ. ಏನ್ರಿ, ಭಿಕ್ಷಗಾರನಲ್ಲಿದ್ದಂಥ ಆತ್ಮ ದೇವ್ರ ಮೂಲಕ ಬಂದಿರುವಂಥ ಆತ್ಮ, ಐಶ್ವರ್ಯವಂತರಲ್ಲಿ ಇದ್ದಂಥ ಆತ್ಮ ಪರಮಾತ್ಮನ ಮೂಲಕ ಬಂದಿರುವಂಥ ಆತ್ಮ. ಇಬ್ಬರು ಆತ್ಮಗಳೇ, ಅಂದರೆ ಇಬ್ಬರು ಶರೀರವನ್ನು ಧರಿಸ್ಕೊಂಡಿದ್ದಾರೆ. ಆದರೆ ಇವನು ಕಡು ಬಡವನು, ಅವನು ದೊಡ್ಡ ಶ್ರೀಮಂತನೇನು ಪ್ರತಿನಿತ್ಯ ಸುಖ ಸಂತೋಷ. ಕಡು ಬಡವನು ತಿನ್ನೋದಕ್ಕೆ ಊಟ ಇಲ್ಲ, ಹೊರಗಡೆ ಇದ್ದಾನೆ. ಏನಾಗುತ್ತಪ್ಪ ಅಂತ ನೋಡುವಾಗ ಆ ಮನುಷ್ಯನು ಬಿಟ್ಟಿರುವಂಥ ಎಂಜಲನ್ನು ತಿಂದು ಹಸಿವು ತೀರಿಸ್ಕೊಳ್ಬೇಕು ಅಂತೇಳಿ ಎದುರು ನೋಡ್ತಾ ಇದ್ದಾನೆ. ಅದ್ರ ಜೊತೆಗೆ ನಾಯಿಗಳು ಬಂದು ಇವನ ಹುಣ್ಣುಗಳನ್ನು ನೆಕ್ತಾ ಇವೆ ಅಂತೆ. ಇವೆಲ್ಲ ನೋಡುವಾಗ ಒಂದು ರೀತಿಯಲ್ಲಿ ಸುಖ ಇಲ್ಲ ಈ ಮನುಷ್ಯನಲ್ಲಿ. ಸಂಕಟ ಇದೆ, ಬಾಧೆ ಇದೆ, ನೋವಿದೆ, ಬಹಳ ನೋವಿದೆ. ಆದರೆ ಹೇಗಿದ್ದಾನಪ್ಪ ಅಂತ ನೋಡುವಾಗ ಭಕ್ತಿಯಲ್ಲಿದ್ದಾನೆ. ದೇವರನ್ನು ನೆನೆಸ್ಕೊಂಡು, ದೇವರೇ ನಿಮಗೆ ಸ್ತೋತ್ರಗಳಪ್ಪ, ದೇವರೇ ನಿಮಗೆ ಸ್ತೋತ್ರಗಳು. ಈ ಕಷ್ಟ ಇದೆ ಆದರೂ ನಿಮಗೆ ಸ್ತೋತ್ರಗಳು. ಅಂದರೆ ಆ ಮನುಷ್ಯನು ಲಾಜರನೆಂಬ ಈತನು ದೇವರನ್ನ ನೆನೆಸ್ಕೊಂಡಿದ್ದಾನೆ. ಏನ್ರಿ, ಒಂದು ದಿನ ಈ ಲಾಜರನ್ನು ಸತ್ತೋಗ್ತಾನೆ. ಸತ್ತೋದ ಮೇಲೆ ದೇವರು ತನ್ನ ದೂತರನ್ನು ಕಳಿಸಿಕೊಟ್ಟು ಈ ಲಾಜರನ್ನ ಕರ್ಕೊಂಡು ಬಾ ಅಂತೇಳಿ ದೇವದೂತನನ್ನು ಕಳಿಸ್ಕೊಡ್ತಾನೆ. ನೋಡಿ ಆ ಮಾತೆಲ್ಲಿರುತ್ತೆ, ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅಬ್ರಹಾಮನ ಎದೆಗೆ ಅಂದರೆ ಅಬ್ರಹಾಮನ ಎಲ್ಲಿದ್ದಾನೆ? ಆದಿಕಾಂಡದಲ್ಲಿ ನಾವು ನೋಡ್ತೀವಲ್ಲ, ಅಬ್ರಹಾಮ, ಇಸಾಕ, ಯಾಕೋಬ, ಮೋಶೆ ನೋಡ್ತೀವಲ್ವ. ಇವರೆಲ್ಲರೂ ಎಲ್ಲಿದ್ದಾರೆ? ಅಬ್ರಹಾಮನೆಲ್ಲಿದ್ದಾನೆ, ಇಸಾಕನೆಲ್ಲಿದ್ದಾನೆ, ಯಾಕೋಬನೆಲ್ಲಿದ್ದಾನೆ, ಯೋಸೇಫನೆಲ್ಲಿದ್ದಾನೆ? ಪರದೇಶಿಯಲ್ಲಿ ಇದ್ದಾರೆ ಅವರು. ಪರದೇಶಿಯಲ್ಲಿ ಅಂದರೆ ಭಕ್ತರೆಲ್ಲರೂ ಕೂಡ ಪರಲೋಕವನ್ನು ಪಡ್ಕೊಳ್ಳೋದಕ್ಕೆ ಪರದೇಶಿಯಲ್ಲಿ ಇದ್ದಾರೆ. ಪರದೇಶಿಯಲ್ಲಿದ್ದಂಥ ಅವರ ಬಳಿಗೆ ಲಾಜರನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾರು ಬಂದಿದ್ದಾರಪ್ಪ ಅಂತ ನೋಡುವಾಗ ಪರಲೋಕದಿಂದ ದೇವದೂತರು ಬಂದಿದ್ದಾರೆ. ಪರಲೋಕದಿಂದ ದೇವದೂತರು ಬಂದು ಲಾಜರನನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಕರೆದುಕೊಂಡು ಪರದೇಶಿಗೆ ಹೋಗಿ ಸೇರಿಸ್ತಾ ಇದ್ದಾರೆ. ಪರದೇಶಿಯಲ್ಲಿ ಯಾರಿದ್ದಾರೆ? ಅಬ್ರಹಾಮನು ಇರುವಂಥ ಸ್ಥಳಕ್ಕೆ ಹೋಗಿದ್ದೆ ಯಾರಪ್ಪ ಅಂತ ನೋಡುವಾಗ ಆತ್ಮ. ಶರೀರ ಎಲ್ಲಿದೆ? ಭೂಮಿಯ ಮೇಲೆ. ಲಾಜರನ ಶರೀರ, ಲಾಜರನ ದೇಹ ಭೂಮಿಯ ಮೇಲೆ ಏನಾಗಿದೆ? ಸತ್ತ ಶವವಾಗಿದೆ. ಯಾಕೆಂದರೆ ಲಾಜರನೆಂಬ ಆತ್ಮ ಆ ಶರೀರದಿಂದ ಹೊರಟೋಗಿದ್ದಾನೆ, ಆ ದೇಹದಿಂದ ಹೊರಟೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ? ಪರದೇಶಿಗೆ ಹೋಗಿದ್ದಾನೆ. ಅಲ್ಲಿಗೆ ಯಾಕೆ? ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ. ಅಂದರೆ ನೀತಿವಂತರಾಗಿರುವಂಥ ಭಕ್ತರೆಲ್ಲರೂ ಕೂಡ ಪರದೇಶಿಗೆ ಹೋಗ್ತಾರೆ. ಯಾಕೆ ಹೋಗ್ತಾರಪ್ಪ ಅಂತ ನೋಡುವಾಗ ನಿತ್ಯ ಲೋಕವನ್ನು ಪಡ್ಕೊಳ್ಳೋದಕ್ಕೆ. ನಿತ್ಯ ಲೋಕ ಯಾವಾಗ ಸಿಗುತ್ತೆ, ಪರಲೋಕ ಯಾವಾಗ ಸಿಗುತ್ತಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಇವರೆಲ್ಲರನ್ನು ಕೂಡ, ಅಂದರೆ ನೀತಿವಂತರನ್ನು, ಭಕ್ತರೆಲ್ಲರನ್ನು ಕೂಡ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ಅವರು ಅಲ್ಲೇ ಇರಬೇಕು. ಆಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ. ಏನು ನಡೆಯುತ್ತೆ ನೋಡಿ. ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒದಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನ ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಅಂದರೆ ಭೂಮಿಯ ಮೇಲೆ ಬದುಕಿರುವಾಗ ಐಶ್ವರ್ಯವಂತನು ಸರ್ವ ಸುಖಗಳನ್ನು ಅನುಭವಿಸಿದನು. ಸಕಲ ವಿಧವಾದಂಥ ಸುಖಗಳನ್ನು, ಅಂದರೆ ಎಲ್ಲ ಸುಖಗಳನ್ನು ಅನುಭವಿಸಿದ್ದಾನೆ. ಏನ್ರಿ, ಈ ಐಶ್ವರ್ಯವಂತನು ತನ್ನ ಮನೆ ಮುಂದೆ ಇದ್ದಂತಹ ಲಾಜರನು ಭಿಕ್ಷಗಾರನಿದ್ದಾನಲ್ಲ, ಆ ಮನುಷ್ಯನು ಭಿಕ್ಷಗಾರನಿದ್ದಾನೆ, ಮೈ ತುಂಬ ಹುಣ್ಣುಗಳಿದ್ದಿವೆ, ಆ ಮನುಷ್ಯನಿಗೆ ಔಷಧಿ ಕೊಡೋಣ, ಆ ಮನುಷ್ಯನಿಗೆ ಊಟ ಕೊಡೋಣ, ಓಕೆ, ಆ ಮನುಷ್ಯನಿಗೊಂದು ಜಾಗ ಕೊಡೋಣ, ಒಂದು ರೀತಿಯಲ್ಲಿ ಬದುಕಲಿ ಎಂಬುವಂಥ ಕನಿಕರ ಭೂಲೋಕದಲ್ಲಿ ಐಶ್ವರ್ಯವಂತನಿಗೆ ಇಲ್ಲ.
ಅಂದರೆ ಈ ದೇಹದಲ್ಲಿ ಇದ್ದಾಗ ಈ ದೇಹವನ್ನು ಹೇಗೆ ಸುಖಪಡಿಸಬೇಕು, ಈ ದೇಹದಲ್ಲಿದ್ದಂಥ ನಾನು ಹೇಗೆ ಸುಖ ಪಡಬೇಕು, ನನ್ನ ಹೆಂಡತಿ ಹೇಗೆ ಸುಖ ಪಡಬೇಕು, ನನ್ನ ಮಕ್ಕಳು ಹೇಗೆ ಸುಖ ಪಡಬೇಕು, ನನ್ನ ಕುಟುಂಬ ಹೇಗೆ ಸುಖ ಪಡಬೇಕು ಅಂತೇಳಿ ತನ್ನ ಕುಟುಂಬವನ್ನು ಕುರಿತು, ತನ್ನ ಮಕ್ಕಳನ್ನು ಕುರಿತು, ತನ್ನ ಹೆಂಡತಿಯನ್ನು ಕುರಿತು, ತನ್ನ ದೇಹವನ್ನು ಕುರಿತು ಆಲೋಚನೆ ಮಾಡಿಕೊಂಡು ಬದುಕಿದ್ದಾನೆ ಈ ಐಶ್ವರ್ಯವಂತನು. ಸತ್ತ ಮೇಲೆ ಅಂದರೆ ಈ ದೇಹ ಬಿಟ್ಟ ಮೇಲೆ ದೇಹ ಏನ್ರಿ ಏನಾಗುತ್ತೆ, ಮಣ್ಪಾಲಾಗುತ್ತೆ. ಆತ್ಮ ಯಾತನೆ ಪಡುವಂಥ ಸ್ಥಳಕ್ಕೆ ಹೊರಟೋಗುತ್ತೆ. ಆತ್ಮ ಅಂದ್ರೇ ನೀನು, ಆತ್ಮ ಅಂದ್ರೇ ನಾನು. ಈ ಲೋಕದಲ್ಲಿ ನಾನು ನೀನಂತ ಮಾತಾಡ್ತಾ ಇದ್ದೀವಲ್ಲ, ನಾನು ಅಂದ್ರೇ ನೀನು, ನೀನು ಅಂದರೆ ನಾನು. ಅಂದರೆ ಆತ್ಮ ಎಂಬ ನೀನು ನಿನ್ನ ಶರೀರದಲ್ಲಿದ್ದೀಯ. ನಿನ್ನ ಶರೀರದಲ್ಲಿದ್ದಂಥ ಆತ್ಮ ಎಂಬಂಥ ನೀನು ಸಾಕ್ಷಾತ್ತು ಪರಮಾತ್ಮನ ಮೂಲಕ ಈ ಲೋಕಕ್ಕೆ ಬಂದಿದ್ದೀಯ. ಈ ಲೋಕಕ್ಕೆ ಬಂದಿರುವಂಥ ನೀನು ಈ ಲೋಕದಲ್ಲಿ ದೇವರ ಸತ್ಕಾರ್ಯಕ್ರಮಗಳನ್ನು ನೀನು ಮಾಡಬೇಕು, ದೇವರ ಕ್ರಿಯೆಗಳನ್ನು ನೀನು ಮಾಡಬೇಕು. ದೇವರ ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಈ ಲೋಕದಲ್ಲಿ ನಿನ್ನನ್ನು ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ನಿನಗೊಂದು ಆಕಾರವನ್ನು ಕೊಟ್ಟು, ನಿನಗೊಂದು ರೂಪವನ್ನು ಕೊಟ್ಟು, ನಿನಗೊಂದು ಶರೀರವನ್ನು ಕೊಟ್ಟು ಈ ಲೋಕಕ್ಕೆ ಕಳಿಸಿಕೊಟ್ಟಿರುವಾಗ ಈ ಲೋಕದಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದು ಬಿಟ್ಟು, ಪರಿಶುದ್ಧನಾಗಿ ಬದುಕೋದು ಬಿಟ್ಟು, ನೀತಿವಂತನಾಗಿ ಬದುಕೋದು ಬಿಟ್ಟು, ದೋಷವಿಲ್ಲದವನಾಗಿ ಬದುಕೋದು ಬಿಟ್ಟು ಯಾವ ಕೆಲಸದಲ್ಲಿದ್ದೀಯಾ? ಸತ್ಕಾರ್ಯಕ್ರಮಗಳಿಗೆ ಬದಲಾಗಿ ದುಷ್ಕಾರ್ಯಕ್ರಮಗಳು. ನೀತಿವಂತನಾಗಿ ಇರಬೇಕಾದಂಥ ನೀನು ಅನೀತಿವಂತನಾಗಿ, ಪರಿಶುದ್ಧನಾಗಿ ಜೀವಿಸಬೇಕಾದಂಥ ನೀನು ಅಶುದ್ಧನಾಗಿ ಈ ಲೋಕದಲ್ಲಿ ಬದುಕಿದ್ದೀಯಾ. ದೇವರ ಮನಸ್ಸನ್ನು ಕೆಡಿಸಿದೆ, ದೇವರ ಮನಸ್ಸನ್ನು ನೋಯಿಸಿದ್ದೀಯಾ, ಆತನಿಗೆ ಬಾಧೆ ಕೊಟ್ಟಿದ್ದೀಯಾ, ಇನ್ನೊಬ್ಬರಿಗೆ ಬಾಧೆ ಕೊಟ್ಟು ಈ ಲೋಕದಲ್ಲಿ ನಿನ್ನ ಜೀವಿತ ಕಾಲ ಮುಗಿಸ್ಕೊಂಡು ಹೋಗಿದ್ದೀಯಾ. ಹೋದ್ಮೇಲೆ ಎಲ್ಲಿಗೆ ಹೋಗಿದ್ದೀಯಪ್ಪ ನೀನು? ಎಲ್ಲಿಗೆ ಹೋಗ್ತೀಯ ಗೊತ್ತಾ? ಈ ಐಶ್ವರ್ಯವಂತನು ಎಲ್ಲಿಗೆ ಹೋಗಿದ್ದಾನೆ ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಇದೆ, ಅಲ್ಲಿಗೆ ಹೋಗಿದ್ದಾನೆ. ಅದೇ ಸ್ಥಳಕ್ಕೆ ಪ್ರತಿಯೊಬ್ಬರು ಹೋಗ್ತಾರೆ. ಅಂದರೆ ಬೆಂಕಿಯ ಕೊಂಡಕ್ಕೆ. ಆ ಬೆಂಕಿಯ ಕೊಂಡವನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಓ ಮನುಷ್ಯನೇ, ನೀನು ನಿನಗೆ ಜನ್ಮ ಕೊಟ್ಟಂಥ ಆ ತಂದೆಯಾದ ದೇವರನ್ನು ನೀನು ಬದುಕಿರುವಾಗ ತಿಳ್ಕೊಳ್ಬೇಕು. ನಿನಗೆ ಜೀವಿತವನ್ನು ಕೊಟ್ಟಂಥ ತಂದೆಯಾದ ದೇವರನ್ನು ಬದುಕಿರುವಾಗ ತಿಳ್ಕೊಳ್ಬೇಕು. ನೀನು ಯಾಕೆ ಹುಟ್ಟಿದ್ದೆ ಎನ್ನುವಂಥ ಸಂಗತಿ ನೀನು ಬದುಕಿರುವಾಗ ತಿಳ್ಕೊಳ್ಬೇಕು. ನೀನು ಯಾರು, ನೀನು ಯಾಕೆ ಹುಟ್ಟಿದ್ದೀಯಾ, ಹುಟ್ಟೋದಕ್ಕೆ ಕಾರಣ ಏನು, ಅದನ್ನು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಬೇಕಾದ್ರೆ ಯಾರ ಬಳಿಗೆ ನೀನು ಬರಬೇಕು? ಶಕ ಪುರುಷನಾಗಿರುವಂಥ ಯೇಸು ಕ್ರಿಸ್ತರ ಬಳಿಗೆ ನೀನು ಬರಬೇಕು. ಅದಕ್ಕೆ ಯೇಸು ಪ್ರಭು ಕರೀತಾ ಇದ್ದಾರೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿ. ನನ್ನ ಬಳಿಗೆ ಬಂದರೆ ನೀನು ಯಾರು ಎನ್ನುವಂಥ ಸಂಗತಿ ನಿನಗೆ ಗೊತ್ತಾಗುತ್ತೆ, ದೇವರು ಯಾರು ಎಂಬುವಂಥ ಸಂಗತಿ ನಿನಗೆ ಗೊತ್ತಾಗುತ್ತೆ, ಯಾತಕ್ಕಾಗಿ ಈ ಲೋಕದಲ್ಲಿ ಬಂದಿದ್ದೀಯಾ ಎನ್ನುವಂಥ ಸಂಗತಿ ಗೊತ್ತಾಗುತ್ತೆ, ನಿನ್ನ ಜನನ ಯಾಕೆ ಎನ್ನುವಂಥ ಸಂಗತಿ ಗೊತ್ತಾಗುತ್ತೆ, ಸತ್ತ ಮೇಲೆ ನೀನು ಎಲ್ಲಿಗೆ ಹೋಗುತ್ತೀಯ ಎನ್ನುವಂಥ ಸಂಗತಿ ನಿನಗೆ ಗೊತ್ತಾಗುತ್ತೆ. ಇವೆಲ್ಲ ತಿಳ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಯೇಸು ಪ್ರಭು 1ನೇ ಶತಮಾನದಲ್ಲಿ ಎಲ್ಲರನ್ನ ಕರೆದಿದ್ದಾರೆ. ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಾನು ನಿಮಗೆ ಸಮಾಧಾನವನ್ನು ಕೊಡುತ್ತೇನೆ, ನಾನು ನಿಮಗೆ ನೆಮ್ಮದಿಯನ್ನು ಕೊಡುತ್ತೇನೆ, ನಾನು ನಿಮಗೆ ಪರಲೋಕವನ್ನು ಕೊಡುತ್ತೇನೆ. ಆ ಪರಲೋಕದಲ್ಲಿ ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ. ಅಂಥ ನೆಮ್ಮದಿಯನ್ನು ಪಡ್ಕೊಳ್ಬೇಕಾದ್ರೆ, ಆನಂದವನ್ನು ಪಡ್ಕೊಳ್ಬೇಕಾದ್ರೆ ನನ್ನ ಮಾರ್ಗದಕ್ಕೆ ಬನ್ನಿ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ನನ್ನ ಮೂಲಕ ಹೊರತು ಯಾರು ಕೂಡ ಪರಲೋಕಕ್ಕೆ ಬರೋದಿಲ್ಲ. ಪರಲೋಕಕ್ಕೆ ಬರಬೇಕಾದ್ರೆ ಮಾರ್ಗ ನಾನೇ ಮಾರ್ಗವಂತ ಹೇಳಿ ಯೇಸು ಪ್ರಭು ಹೇಳಿದ್ದಾರೆ. ಯೇಸು ಪ್ರಭು ಯಾರಪ್ಪ ಅಂತ ನೋಡುವಾಗ ತಂದೆಯಾದ ದೇವರ ಮಗನು, ಅಂದರೆ ಪರಮಾತ್ಮನ ಮಗನು, ಪರಮಾತ್ಮನ ಮಗನಾಗಿರುವಂಥ ಈತನು ಏನ್ರೆ ನಮ್ಮೆಲ್ಲರನ್ನ ಕಾಪಾಡೋದಕ್ಕೆ ಶರೀರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದು ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸ್ಕೊಟ್ಟಿದ್ದಾನೆ. ಪ್ರಿಯರೇ, ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸ್ಕೊಟ್ಟಿರುವಂಥ ಆತನಿಗೆ ಏನು ಮುದ್ರೆ ಹಾಕಿದ್ದಾರೆ? ಇದು ವಿದೇಶಿ ದೇವರಂತ ಮುದ್ರೆ ಹಾಕಿದ್ದಾರೆ ಕೆಲವರು. ಇದು ಒಂದು ಮತಕ್ಕೆ ಸಂಬಂಧಪಟ್ಟಿದೆ ಅಂತ ಮುದ್ರೆ ಹಾಕಿದ್ದಾರೆ ಕೆಲವರು. ಏನ್ರಿ, ಮತಕ್ಕೆ ಸಂಬಂಧಪಟ್ಟಿಲ್ಲ ರೀ, ಮತ ಅಲ್ಲ ರೀ. ಮತ ಅಂದರೆ ಅದು ಮತ್ತಿನಲ್ಲಿ ಇರುತ್ತೆ ರೀ. ಮತ ಅಂದ್ರೇ ಮಾಯ ರೀ. ಅದು ಮತ ಅಂದ್ರೇ ಒಂದು ದೊಡ್ಡ ರೋಗ. ಅದು ಮತ ಎನ್ನುವಂಥದ್ದು ದೇವರು ಒಪ್ಪಿಕೊಳ್ಳಲ್ಲ. ಮತ ಅಂದರೆ ದೇವರು ಇಷ್ಟಪಡಲ್ಲ. ಮತ ಅಂದರೆ ದೇವರು ಒಪ್ಪಲ್ಲ. ದೇವ್ರದ್ದು ಏನು ಗೊತ್ತಾ? ಮಾರ್ಗ ಇದು, ಪರಲೋಕಕ್ಕೆ ಹೋಗುವಂಥ ಮಾರ್ಗ ಇದು, ನಿತ್ಯ ಜೀವಕ್ಕೆ ಸೇರಿಸುವಂಥ ಮಾರ್ಗ ಇದು. ಇದು ಕುಲವಲ್ಲ, ಜಾತಿಯಲ್ಲ, ಮತವಲ್ಲ, ಇದು ಪರಲೋಕಕ್ಕೆ ಸೇರಿಸುವಂಥ ಮಾರ್ಗ ಇದು. ಪ್ರಿಯರೇ, ಆ ಮಾರ್ಗವನ್ನು, ಪರಲೋಕವನ್ನು ನೀನು ಪಡ್ಕೊಳ್ಬೇಕಾದ್ರೆ, ದೇವರಿದ್ದಂಥ ಆತನ ಬಳಿಗೆ ನೀನು ಸೇರಬೇಕಾದ್ರೆ
ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ಭಯ ಭಕ್ತಿಯಿಂದ ಜೀವಿಸಿ ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಭಕ್ತನಾಗಿ ನೀತಿವಂತನಾಗಿ ಬದುಕಿದರೆ ಲಾಜರನು ಪರದೇಶಿಗೆ ಹೋಗಿದ್ದಾನಲ್ಲ, ಅದೇ ಪ್ರಕಾರ ನೀನು ಹೋಗ್ತೀಯ. ಒಂದು ವೇಳೆ ಈ ಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸಿ ದೇವರನ್ನು ಪಕ್ಕಕ್ಕಿಟ್ಟು ಮಾಡಬಾರ್ದ ಅನೇಕ ಪಾಪಗಳನ್ನು ಮಾಡಿ ಸತ್ತೋದ್ರೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಯಾಕೆಂದರೆ ನೀನು ಧರಿಸ್ಕೊಂಡಿರುವಂಥ ಶರೀರ ನಿಂದಲ್ಲ, ಆತ್ಮ ನಿಂದಲ್ಲ, ಆತ್ಮ ಪರಮಾತ್ಮನ ಮೂಲಕ ಬಂದಿರುವಂಥ ಆತ್ಮ, ಶರೀರ ದೇವ್ರ ಮೂಲಕ ಬಂದಿರುವಂಥ ಶರೀರ, ಪ್ರಕೃತಿ ದೇವ್ರ ಮೂಲಕ ಬಂದಿದ್ದು. ಈ ಪ್ರಕೃತಿ ದೇವ್ರದ್ದು, ಆತ್ಮ ದೇವ್ರದ್ದು, ಶರೀರ ದೇವ್ರದ್ದು, ಇವೆಲ್ಲ ಕೂಡ ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ನೀನು ಅನುಭವಿಸ್ತಾ ಇದ್ದೀಯಾ? ಈ ಲೋಕದಲ್ಲಿ ಅನುಭವಿಸುವಂಥ ನೀನು ದೇವರನ್ನು ಒಪ್ಪಿಕೊಳ್ಳದೆ ಹೋದರೆ, ದೇವರನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ, ದೇವ್ರಿಗೋಸ್ಕರ ಬದುಕದೆ ಹೋದರೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಆದ್ದರಿಂದ ಕಾಣುವಂಥ ಈ ಶರೀರ ನೀನಲ್ಲ, ಕಾಣದೇ ಇರುವಂಥ ಆತ್ಮ ನಿನ್ನ ಶರೀರದಲ್ಲಿ ನೀನಿದೆಯಲ್ಲ, ಆತ್ಮನೇ ನೀನು. ಆ ಆತ್ಮ ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ಆ ಆತ್ಮಕ್ಕೆ ಕೊನೆ ಇಲ್ಲ, ಆ ಆತ್ಮಕ್ಕೆ ಸಾವಿಲ್ಲ, ಆ ಆತ್ಮಕ್ಕೆ ಮುಕ್ತಾಯವಿಲ್ಲ. ಈ ಲೋಕದಲ್ಲಾದರೂ ಇರಬೇಕು, ಸತ್ತ ಮೇಲೆ ಇನ್ನೊಂದು ಲೋಕದಲ್ಲಿ ಆದರೂ ಇರಬೇಕು. ಅದು ಸಾಯಲ್ಲ. ಸಾಯದೆ ಇರುವಂಥ ಆತ್ಮ ಪರಲೋಕವನ್ನು ಪಡ್ಕೊಳ್ಬೇಕಾದರೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ, ಯೇಸು ಕ್ರಿಸ್ತರ ಮಾರ್ಗ. ಆ ಮಾರ್ಗದ ಮೂಲಕನೇ, ಯೇಸು ಕ್ರಿಸ್ತರ ಮಾರ್ಗದ ಮೂಲಕನೇ ಪರಲೋಕ. ಯಾಕಂದರೆ ಈ ಲೋಕದಲ್ಲಿ ನಮ್ಮ ಪಾಪಗಳನ್ನು ತೊಳೆದುಕೊಳ್ಬೇಕಾದರೆ ಯೇಸು ಕ್ರಿಸ್ತರ ಬಳಿಗೆ ಬರಬೇಕು. ಬಂದು ದೇವರೇ ನಾವು ಪಾಪ ಮಾಡಿದ್ದೀವಿ, ದೇವರೇ ನಾವು ತಪ್ಪು ಮಾಡಿದ್ದೀವಿ, ದೇವರೇ ನಮ್ಮನ್ನು ಕ್ಷಮಿಸಿ ಅಂತೇಳಿ ದೇವರ ಬಳಿಯಲ್ಲಿ ಕ್ಷಮಾಪಣೆ ಪಡೆದುಕೊಂಡು, ದೀಕ್ಷಾಸ್ಥಾನ ಪಡೆದುಕೊಂಡು ಭಯಭಕ್ತಿಯಿಂದ ಜೀವಿಸಿದ್ರೆ ಪರಲೋಕ ಸಿಗುತ್ತೆ. ಇಲ್ಲದೆ ಹೋದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತೀವಿ ಪ್ರಿಯರೇ. ಯಾಕಂದರೆ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವೀಕ್ಷಿಸ್ತಾರೋ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನು ಕಾಪಾಡಿ. ಅದೇ ರೀತಿಯಲ್ಲಿ ಪ್ರತಿದಿನ ಬೆಳಗ್ಗೆ ಗೂಗಲ್ ಮೀಟ್ ಮೂಲಕ ಎಷ್ಟು ಮಂದಿ ನಿಮ್ಮ ಮಕ್ಕಳು ಗ್ಯಾದರ್ ಆಗ್ತಾಯಿದ್ರು ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ಕನಿಕರಿಸಿ. ಕಾರ್ಯಕ್ರಮ ನಡೆಸುವಂಥ ನಿಮ್ಮ ಮಗಳಿಗೋಸ್ಕರ, ರೇಖರವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರನೂ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಎಲ್ಲ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನು ಕಾಪಾಡಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.